ಹಲೋ ಹಲೋ ಓಕೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಪವಿತ್ರವಾದಂಥ ಸಬ್ಬತ್ತಿನ ದಿನದಲ್ಲಿ ನಿಮ್ಮ ಮಧ್ಯೆ ಕೂಡಿ ನಿಮ್ಮನ್ನು ನೋಡುವಂಥದ್ದಾಗಿಯೂ ಮತ್ತು ದೇವರ ಒಂದು ವಾಕ್ಯಗಳನ್ನು ಹಂಚಿಕೊಳ್ಳುವಂಥ ಈ ಒಂದು ಮಹಾಭಾಗ್ಯ ಕೊಟ್ಟಿರ್ತಕ್ಕಂಥ ದೇವರಿಗೆ ಹಾಗೂ ವಿಶೇಷವಾಗಿ ಬೋಧಕರಾಗಿರ್ತಕ್ಕಂಥ ಡೇವಿಡ್ ನೇಸಕುಮಾರ್ ಹಾಗೂ ಪೀಟರ್ ಪಲಕ್ ಅವರಿಗೂ ಮತ್ತು ಎಲ್ಲ ಸಭೆಯ ಹಿರಿಕರಿಗೂ ಮತ್ತು ಎಲ್ಲ ಸಭಾಂಗಿಗಳಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ಯಶವಂತಪುರ ಸಭೆ ಅಂದಾಗ ತುಂಬ ಫೇಮಸ್ ಇದು. ಏನಕ್ಕೆ ಫೇಮಸ್ ಅಂದರೆ ಎಲ್ಲ ಭಾಷೆಯವರಿದ್ದಾರೆ ಇಲ್ಲಿ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಎಲ್ಲರಿದ್ದಾರೆ. ಮತ್ತು ಈ ಒಂದು ಸಭೆಯಲ್ಲಿ ದೇವರ ಒಂದು ಸುವಾರ್ತೆ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಯೌವನಸ್ಥರು, ಹಿರಿಕರು, ಚಿಕ್ಕ ಮಕ್ಕಳು ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ದೇವರ ಒಂದು ಸೇವೆಯಲ್ಲಿ, ದೇವರ ಭಯಭಕ್ತಿಯಲ್ಲಿ ಬೆಳೀತಿದ್ದಾರೆ. ಅದು ತುಂಬ ಸಂತೋಷಕರವಂಥ ಒಂದು ವಿಷಯ. ಮಾತ್ರವಲ್ಲದೆ ಬೋಧಕರಾಗಿರ್ತಕ್ಕಂಥ ಡೇವಿಡ್ ನೇಸಕುಮಾರ್ ಅವರು, ನಾವಿಬ್ಬರು ಸ್ಪೈಸರ್ ಕಾಲೇಜಲ್ಲಿ ಓದ್ತಾ ಇದ್ವಿ ಆವಾಗ ಅವರು 1 ವರ್ಷ ನಮ್ಗೆ ಸೀನಿಯರ್. ಅವರು ಆವಾಗ ಅವ್ರು ಹೇಗಿದ್ದರೋ ಇವಾಗಲೂ ಹಾಗೇ ಇದ್ದಾರೆ. ತುಂಬ ಸರಳ, ತುಂಬ ಸ್ಪಿರಿಚುವಲ್ಲು, ತುಂಬ ತಗ್ಗಿನ ಒಂದು ಸ್ವಭಾವ. ಅದರಿಂದ ದೇವರವರನ್ನು ಉನ್ನತವಾದ ರೀತಿಯಲ್ಲಿ ಸೇವೆಯಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಸೊ ಈ ದಿವಸ ನಾನು ಆರಿಸಿಕೊಂಡಂಥ ಒಂದು ವಾಕ್ಯ ಭಾಗವು ನಿಷ್ಠಾವಂತ ಮೇಲ್ವಿಚಾರಕರಿಗೆ ಪ್ರತಿಫಲ. ರಿವಾರ್ಡ್ ಫಾರ್ ದ ಫೇತ್ಫುಲ್ ಸ್ಟಿವರ್ಡ್. ರಿವಾರ್ಡ್ ಫಾರ್ ದ ಫೇತ್ಫುಲ್ ಸ್ಟಿವರ್ಡ್. ಈ ಒಂದು ಸ್ಟಿವರ್ಡ್ಶಿಪ್ ಅಂದಾಗ ಪಾರುಪತ್ಯಗಾರಿಕೆ ಅಥವಾ ಮನೆ ವಾರ್ತೆ, ತಮಿಳಲ್ಲಿ ಉಗ್ರಾನತ್ವ. ಸೊ ಈ ಒಂದು ಪದ ನೋಡಿದಾಗ ತುಂಬ ಜನ ಇದು ಸತ್ಯವೇದಕ್ಕೆ ಅನುಗುಣವಾಗಿದೆಯಾ, ಇಸ್ ಇಟ್ ಬಿಬ್ಲಿಕಲ್ ಎಂಬುದಾಗಿ ಅನೇಕರು ಏನು ಮಾಡ್ತಾರೆ ಅಂದರೆ ಇದೊಂದು ಪ್ರಶ್ನೆ ಮಾಡ್ತಾರೆ. ಆದರೆ ಇದು ಸತ್ಯವೇದದ ಆಧಾರಿತ, ಇದು ಬಿಬ್ಲಿಕಲ್. ಇದು ಯಾಕೆಂದರೆ ದೇವರು ಆದಾಮನನ್ನು ಸೃಷ್ಟಿ ಮಾಡಿದಾಗ, ಹವ್ವಳನ್ನು ಸೃಷ್ಟಿ ಮಾಡಿದಾಗ ಅವರಿಗೆ ದೇವರು ಕೊಟ್ಟಂಥ ಮೊದಲ ಒಂದು ಕೆಲಸ ಏನು? ಆ ಒಂದು ಏದೇನು ತೋಟವನ್ನು ಏನು ಮಾಡಬೇಕು? ನೋಡ್ಕೋಬೇಕು, ಕಾಯಬೇಕು, ವ್ಯವಸಾಯ ಮಾಡಬೇಕು. ಮತ್ತು ನಮಗೆ ಸತ್ಯವೇದದಲ್ಲಿ ಒಂದು ತಲಾಂತಿನ ಒಂದು ಉಪಮಾನ ಇದೆ, ಸಾಮ್ಯ ಇದೆ. ಆ ಉಪಮಾನದಲ್ಲಿ ನೋಡಿದಾಗ ಒಬ್ಬರಿಗೆ 5 ತಲಾಂತು, ಒಬ್ಬರಿಗೆ 2 ತಲಾಂತು, ಇನ್ನೊಬ್ಬರಿಗೆ 1 ತಲಾಂತು ಕೊಟ್ಟಂಥ ಒಂದು ದೃಷ್ಟಾಂತವನ್ನು ನಾವು ನೋಡ್ತೇವೆ. ಸೊ ಆದ್ದರಿಂದ ಈ ಒಂದು ಸ್ಟಿವರ್ಡ್ಶಿಪ್ ಅಂದರೆ ಏನು, ಈ ಪಾರುಪತ್ಯಗಾರಿಕೆ ಅಂದರೆ ಏನು? ಸೊ ಆ ಪಾರುಪತ್ಯಗಾರಿಕೆಯಿಂದ ನಮಗೆ ಮತ್ತು ಸಭೆಗೆ ಏನು ಲಾಭ? ಇವತ್ತು ಲಾಭ ಇಲ್ದಿರ ನಾವು ಯಾರು ಬರಲ್ಲ. ಇವತ್ತು ದೇವರೊಂದು ಆಶೀರ್ವಾದ ನಮ್ಗೆ ಬರುತ್ತೆ, ಬಂದಿದೆ, ಅದಕ್ಕೆ ನಾವು ದೇವರ ಒಂದು ಮಂದಿರದಲ್ಲಿ ಇದ್ದೀವಿ. ಸೊ ಆದ್ದರಿಂದ ಈ ಒಂದು ಪಾರುಪತ್ಯಗಾರದ ಪದದ ಅರ್ಥ ಅಥವಾ ವಾಟ್ ಈಸ್ ಸ್ಟಿವರ್ಡ್ಶಿಪ್ ಅನ್ನೋದನ್ನ ಈ ಒಂದು ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಿರುವ ನಮ್ಮ ತಂದೆಯಾದ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸಲು ಹೋಗುವಾಗೆ ನನ್ನನ್ನು ಮರೆ ಮಾಡಿ ನಿಮ್ಮನ್ನು ಮಹಿಮೆ ಹೊಂದುತ್ತಾ ಬರಬೇಕೆಂದು, ನಿಮ್ಮ ಆತ್ಮನ ಮುಖಾಂತರ ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಇಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಿವರ್ಡ್? ಈ ಒಂದು ಪಾರುಪತ್ಯಗಾರದ ಪದದ ಅರ್ಥ ಏನು ಎಂಬುದಾಗಿ ನೋಡಿದಾಗ, ಕೆಲವು ಸಾರಿ ನಮ್ಗೆ ಯಾವುದೇ ಒಂದು ಪದದ ಅರ್ಥ ಗೊತ್ತಿಲ್ಲ ಅಂದ ತಕ್ಷಣ ನಾವೇನು ಮಾಡ್ತೀವಿ? ಡಿಕ್ಷನರಿಗೆ ಹೋಗ್ತೀವಿ. ಅದರಲ್ಲೂ ಒಳ್ಳೆ ಉತ್ತಮ ದರ್ಜೆಯಾದಂಥ ಒಂದು ಡಿಕ್ಷನರಿಗಳನ್ನೇ ನಾವು ನೋಡ್ತೀವಿ. ಅದಕ್ಕೆ ನಾನು ಈ ಆಕ್ಸ್ಫರ್ಡ್ ಡಿಕ್ಷನರಿಯನ್ನು ನೋಡಿದಾಗ ಇಲ್ಲಿ ಹೇಳುತ್ತೆ, ನಿರ್ವಹಿಸುವುದು ಅಥವಾ ನೋಡಿಕೊಳ್ಳುವುದು. ಆಂಗ್ಲ ಭಾಷೆಯಲ್ಲಿ ಮ್ಯಾನೇಜ್ ಆರ್ ಲುಕ್ ಆಫ್ಟರ್. ಸೊ ಇಲ್ಲಿ ನಾವು ನೋಡಿದಾಗ ಇನ್ನೊಬ್ಬರ ಆಸ್ತಿಯನ್ನು ಅಥವಾ ಇನ್ನೊಬ್ಬರ ವಸ್ತುಗಳನ್ನು ನಾವೇನು ಮಾಡೋದಂತೆ? ನೋಡಿಕೊಳ್ಳುವುದು, ನಿರ್ವಹಿಸುವುದು. ಇನ್ನೊಂದು ಪದದೊಂದು ಅರ್ಥ ನೋಡಿದಾಗ
ಎ ಸ್ಟುವರ್ಡ್ ಇಸ್ ಎ ಪರ್ಸನ್ ಹೂ ಮ್ಯಾನೇಜಸ್ ಅನದರ್ ಪರ್ಸನ್ಸ್ ಪ್ರಾಪರ್ಟಿ ಆರ್ ಫೈನಾನ್ಷಿಯಲ್ ಅಫೇರ್ಸ್. ಅಂದರೆ ಒಬ್ಬ ಮೇಲ್ವಿಚಾರಕ ಎಂದರೆ ಇನ್ನೊಬ್ಬ ವ್ಯಕ್ತಿಯ ಆಸ್ತಿ ಅಥವಾ ಹಣಕಾಸಿನ ವ್ಯವಹಾರವನ್ನ ನೋಡಿಕೊಳ್ಳುವುದು. ಸೊ ನಮ್ಮ ಭಾಷೆಯಲ್ಲಿ ಏನಂತೀವಿ? ಮ್ಯಾನೇಜರು, ಸೂಪರ್ವೈಸರು. ನಮ್ಮ ಭಾಷೆಯಲ್ಲಿ ಮೇಸ್ತ್ರಿ. ಏನು? ಓನರ್ ಒಬ್ರು ಇರ್ತಾರೆ, ಮೇಸ್ತ್ರಿ ಒಬ್ರು ಇರ್ತಾರೆ, ಕೆಲಸ ಮಾಡೋರು ಒಬ್ರು ಇರ್ತಾರೆ. ನಾವು ಯಾರಂತೆ? ನಾವು ಓನರ, ಮ್ಯಾನೇಜರ್ಸ? ನಾವು ಮ್ಯಾನೇಜರ್ಸ, ಓನರ್ಸ? ಎಷ್ಟು ಜನ ಮ್ಯಾನೇಜರ್ಸ್ ಅಂತೀರ? ಕೈ ಎತ್ತಿ ನೋಡೋಣ. 100ಕ್ಕೆ 100 ಭಾಗ ನಾವು ಮ್ಯಾನೇಜರ್ಸ್. ಬೇರೆ ಒಂದು ಸಭೆಯಲ್ಲಿ ಇದು ಮಾತಾಡ್ಬೇಕಾದ್ರೆ, ಸಾರ್ ನಾವು ಮ್ಯಾನೇಜರು ಅಲ್ಲ, ನಾವು ಸೂಪರ್ವೈಸರ್ ಅಲ್ಲ, ವಿ ಆರ್ ವರ್ಕರ್ಸ್ ಅಂತಾರೆ. ನಾವು ಕಾರ್ಮಿಕರಲ್ಲ, ಕೆಲಸ ಮಾಡೋರಲ್ಲ. ದೇವ್ರು ನಮ್ಮನ್ನ ಮ್ಯಾನೇಜರ್ ಅಂದರೆ ನಿರ್ವಹಣೆ ಮಾಡುವಂಥದ್ದನ್ನು ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ನೋಡಿ, ಸತ್ಯವೇದ ನೋಡಿದಾಗ ಕೀರ್ತನೆ 8ನೇ ಅಧ್ಯಾಯ 6ನೇ ವಚನ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲಾ ಸೃಷ್ಟಿಯನ್ನ ದೇವರು ಯಾರ ಕೈ ಕೊಟ್ರು? ಆದಾಮನ ಕೈ ಕೊಟ್ರು. ಆದಾಮನ ಕೈ ಕೊಟ್ಟ ನಂತರ ಏನ್ ಮಾಡಿದ್ರು? ಅದರ ಪ್ರಭುತ್ವವನ್ನು, ಇಂಗ್ಲಿಷ್ ಹೇಳುತ್ತೆ, ಯು ಹ್ಯಾವ್ ಪುಟ್ ಆಲ್ ಥಿಂಗ್ಸ್ ಅಂಡರ್ ಹಿಸ್ ಫೀಟ್. ಅಂದ್ರೆ ಇವತ್ತು ಸೃಷ್ಟಿ ನಮ್ಮ ಕೈಯಲ್ಲಿದೆ. ಆದ್ರೆ ದುರದೃಷ್ಟವಶಾತ್ ಏನಾಗಿದೆ ಅಂದ್ರೆ, ಸೃಷ್ಟಿನ ಇವತ್ತು ಜನ ಏನ್ ಮಾಡ್ತಿದ್ದಾರೆ? ಅದು ತಪ್ಪು. ಇಲ್ಲಿ ದೇವ್ರ ವಾಕ್ಯ ಇರುತ್ತೆ, ಈ ಸೃಷ್ಟಿಯನ್ನ ಎಲ್ಲವನ್ನ ದೇವರು ನಮ್ಮ ಕೈ ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ನಮ್ಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ದಾಸರಾಗಿದ್ದೀವ, ಅದಕ್ಕೆ ಪ್ರಭುಗಳಾಗಿದ್ದೀವ? ಇವತ್ತು ತುಂಬಾ ನಾವೇನ್ ಮಾಡ್ತಿದ್ದೀವಿ? ನಮ್ಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ದಾಸರಾಗ್ತಿದ್ದೀವಿ, ಅದ್ರ ಮೇಲೆ ನಾವು ದೊರೆತನ ಮಾಡಬೇಕು. ನೋಡಿ, ಇನ್ನೊಂದು ವಾಕ್ಯ ಹೇಳುತ್ತೆ, ದೇವರೊಂದು ವಾಕ್ಯ ನೋಡಿದಾಗ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ಎಷ್ಟೋ ಅದ್ಭುತಗಳನ್ನು ಮಾಡಿದ್ರು. ದೇವರ ವಾಕ್ಯಗಳನ್ನ ಸುಲಲಿತವಾಗಿ, ಸರಳವಾಗಿ ಅರ್ಥವಾಗುವಂಥ ರೀತಿಯಲ್ಲಿ ಉಪಮಾನಗಳನ್ನು ಹೇಳಿದ್ರು, ದೃಷ್ಟಾಂತಗಳನ್ನು ಹೇಳಿದ್ರು. ಅದನ್ನ ಪ್ಯಾರಬಲ್ಸ್ ಎಂಬುದಾಗಿ ಹೇಳ್ತೇವೆ. ಇದು ಕಟ್ಟುಕತೆ. ಪ್ಯಾರಬಲ್ಸ್ ಅಂದ್ರೆ ಅದು ನಿಜವಾದದ್ದಲ್ಲ. ಇವಾಗ ನಾವು ಒಬ್ಬ ಬೋಧಕರು ಪ್ರಸಂಗ ಮಾಡಬೇಕಾದ್ರೆ ಅವ್ರಿಗೆ ಅರ್ಥ ಆಗೋದಕ್ಕೆ ಏನ್ ಮಾಡ್ತಾರೆ? ಒಂದು ಉದಾಹರಣೆ ಕೊಡ್ತಾರೆ. ಕೆಲವು ಸಾರಿ ನಮ್ಗಿರ್ತಕ್ಕಂಥ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಪ್ರಶ್ನೆ ತಂದೆ ತಾಯಿ ಕೇಳಿದಾಗ ಆ ಮಕ್ಕಳಿಗೆ ಆ ಒಂದು ಅರ್ಥ ಆಗೋದಕ್ಕೆ ಏನ್ ಮಾಡ್ತಾರೆ? ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತಾರೆ. ಆ ರೀತಿ ಯೇಸು ಸ್ವಾಮಿಯು ಈ ಒಂದು ಪಾರುಪತ್ಯಗಾರಿಕೆ ಅಥವಾ ಮೇಲ್ವಿಚಾರಣೆ ಅಂದ್ರೆ ಏನು ಎಂಬುದಾಗಿ ಒಂದು ದೃಷ್ಟಾಂತವನ್ನ, ಒಂದು ಉಪಮಾನವನ್ನ ಹೇಳಿದ್ರು. ಇದು ನಮ್ಮೆಲ್ಲರಿಗೂ ಸುಪರಿಚಿತ. ಎಷ್ಟೋ ಸಾರಿ ನಾವು ಪ್ರಸಂಗ ಮಾಡಿರ್ತೀವಿ, ಕೇಳಿರ್ತೀವಿ, ಎಷ್ಟೋ ಸಾರಿ ಓದಿರ್ತೀವಿ. ಆದರೆ ನಾವು ಮನುಷ್ಯರು, ಆದ್ರಿಂದ ನಾವೇನು ಮಾಡ್ತೀವಿ? ಅನೇಕ ಬಾರಿ ಮರ್ತೋಗಿರ್ತೀವಿ. ಅದನ್ನು ನಾವೇನು ಮಾಡೋಣ? ಇವತ್ತು ಮೆಲುಕು ಹಾಕೋಣ. ನೋಡಿ, ಇಲ್ಲಿ ನೋಡಿದಾಗ ಮತ್ತಾಯನಿಗೆ ಬರೆದ ಸುವಾರ್ತೆ 25ನೇ ಅಧ್ಯಾಯ 14ನೇ ವಚನವನ್ನು ನೋಡಿದಾಗ, ಇಲ್ಲಿ ಒಬ್ಬ ಧನಿಕ, ಒಬ್ಬ ಶ್ರೀಮಂತ, ಒಬ್ಬ ಯಜಮಾನ ಇರ್ತಾನೆ. ಆತನ ಏನು ಮಾಡ್ತಾನೆ ಅಂದರೆ, ಆತನು ತನಗಿರ್ತಕ್ಕಂಥ ಆಸ್ತಿಯನ್ನ ತನ್ನ ಸೇವಕರಿಗೆ ಕೊಟ್ಟು ಆತನು ದೇಶಾಂತರಕ್ಕೆ ಹೋಗ್ತಾನೆ. ಆ ದೇಶಾಂತರಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಆತನ ಸೇವಕರನ್ನು ಕರೆದು ಒಬ್ಬನಿಗೆ 5 ತಲಾಂತುಗಳನ್ನ, ಮತ್ತೊಬ್ಬನಿಗೆ 2 ತಲಾಂತುಗಳನ್ನ, ಮತ್ತೊಬ್ಬನಿಗೆ 1 ತಲಾಂತುಗಳನ್ನು ಕೊಟ್ಟು ಆತನು ದೇಶಾಂತರಕ್ಕೆ ಹೋದನು. ಪ್ರಿಯರೇ, ಯಾವಾಗ ಈ ಸೇವಕರು ಆ ತಲಾಂತುಗಳನ್ನು ತೆಗೆದುಕೊಂಡ ನಂತರ ಅವರು ಏನು ಮಾಡಿದ್ರು ಎಂಬುದಾಗಿ ನೋಡಿದಾಗ 16ನೇ ವಚನ ಈ ರೀತಿ ಹೇಳುತ್ತೆ, ತಕ್ಷಣವೇ 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತುಗಳನ್ನ ಮಾಡಿದನು. 5ನ್ನ ಏನ್ ಮಾಡಿದನು? ಡಬಲ್ ಮಾಡಿದನು. ಅದೇ ರೀತಿ 2 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಆತನು ಇನ್ನೂ 2 ಸಂಪಾದನೆ ಮಾಡಿದನು. ಆದರೆ 1 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿಯನ್ನ ನಾವು ನೋಡಿದಾಗ ಆತನು ಮಾಡುವಂತ ಕೆಲಸ 18ನೇ ವಚನ, ದಯವಿಟ್ಟು ತಮಿಳಲ್ಲಿ ಯಾರಾದ್ರೂ ಓದಿ. 1 ತಲಾಂತು ಹೊಂದಿದವನು ಹೋಗಿ
ಭೂಮಿಯನ್ನು ಅಗಿದು ತನ್ನ ಯಜಮಾನನ ಹಣವನ್ನು ಏನ್ ಮಾಡಿದನು? ಬಚ್ಚಿಟ್ನು. ಈ 3 ಜನ ಕೆಲಸ ಮಾಡಿದ್ರೆ ಕೆಲಸ ಮಾಡಿಲ್ವಾ? 5 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ ಕೆಲಸ ಮಾಡ್ದನ, 2 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ ಕೆಲಸ ಮಾಡ್ದನ, ಅಥವಾ 1 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ ಕೆಲಸ ಮಾಡಿದನ? 3 ಜನ ಕೆಲಸ ಮಾಡಿದ್ರ ಎಷ್ಟು ಜನ ಕೆಲಸ ಮಾಡಿದ್ರು? ಯಾರು ಹೇಳಿದ್ ಇಬ್ರು ಅಂತ? ಇಬ್ರು. ಮತ್ತೆ ಎಷ್ಟು ಮಾ? ಇಬ್ರು. ಇಬ್ರು. 3 ಜನ ಮಾಡಿದ್ರು. 5 ತಲಾಂತು ಹೊಂದಿರ್ತಕ್ಕಂಥ ವ್ಯಕ್ತಿ ಏನು ಮಾಡಿದನು? ಡಬಲ್ ಮಾಡಿದ್ ಸಂಪಾದನೆ ಮಾಡಿದನು. 2 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ ಏನು ಮಾಡಿದನು? ಅದನ್ನ ಡಬಲ್ ಮಾಡಿದನು. 3ನೇ ವ್ಯಕ್ತಿ ನಾವೆಲ್ಲ ಅಂತೀವಿ, ಇದನ್ನ ಸೋಮಾರಿ ಅಂತೀವಿ. ಸೋಮಾರಿ ಅಲ್ಲ, ಏನ್ ಮಾಡಿದನು? ಭೂಮಿ ಅಗದು ಅದನ್ನೇನ್ ಮಾಡಿದನು? ಬಚ್ಚಿಟ್ನು. ಕೆಲಸ ಮಾಡಿದನು, ಆದ್ರೆ ಪ್ರಯೋಜನವಾಗದಂತ ಕೆಲಸ ಮಾಡಿದನು. ಅಂದ್ರೆ ಕಷ್ಟಪಟ್ಟು ಇದನ್ನ ಡಬಲ್ ಮಾಡ್ಬೇಕು ಅನ್ನುವಂತ ಒಂದು ಆಸಕ್ತಿ ಆತನಲ್ಲಿ ಇಲ್ಲ. ಸೊ ಆದ್ರಿಂದ ಪ್ರೇರೆ ಕೆಲವು ದಿನಗಳಾದ ನಂತರ, ಬಹುಕಾಲವಾದ ನಂತರ ಆ ಯಜಮಾನ ಬರ್ತಾನೆ. ಆ ಯಜಮಾನ ಬಂದು ಏನ್ ಮಾಡ್ತಾನಂದ್ರೆ 19ನೇ ವಚನ, ಬಹುಕಾಲದ ಮೇಲೆ ಆ ಸೇವಕರ ಯಜಮಾನನ್ನು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು. ನಾವೆಲ್ಲರೂ ಅಷ್ಟೇ, ಒಂದಾನೊಂದು ದಿವಸ ನಾವೇನ್ ಮಾಡ್ಬೇಕು? ಲೆಕ್ಕ ಕೊಡ್ಲೇಬೇಕು. ಸೊ 5 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ ಬರ್ತಾನೆ. ಬಂದ್ಬಿಟ್ಟು ಖುಷಿಯಾಗಿ ಬರ್ತಾನೆ, ಖುಷಿಯಾಗಿ ಬರಲ್ವಾ? ಫುಲ್ ಖುಷಿ. ಆ ಖುಷಿಯಿಂದ ಬಂದು ಏನ್ ಮಾಡ್ತಾನೆ ಅಂದ್ರೆ, ಯಜಮಾನನೇ ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಹೀಗೋ ಇನ್ನೂ 5 ತಲಾಂತನ್ನು ನಾನು ಏನ್ ಮಾಡಿದ್ದೀನಿ? ಸಂಪಾದಿಸಿದ್ದೇನೆ. ಆವಾಗ ಯಜಮಾನ್ ಖುಷಿ ಆಗುತ್ತಾ? ಖುಷಿ ಆಗಲ್ವಾ? ಏನ್ ಮಾಡ್ತಾನೆ ಯಜಮಾನು? ಬಲ ನಂಬಿಕಸ್ಥನಾದ ಒಳ್ಳೆ ಸೇವಕನೇ, ನೀನು ಸ್ವಲ್ಪ ಕೆಲಸದಲ್ಲಿ ನೀನು ಪ್ರಾಮಾಣಿಕನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಏನ್ ಮಾಡ್ತೀನಿ? ಇಡುತ್ತೇನೆ, ನಿನ್ನ ಒಡೆಯನ ಸಂತೋಷದಲ್ಲಿ ಸೇರು ಅಂದನು. ಮತ್ತೆ 2 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿ ಬಂದ. ಆತನು ಬರ್ತಾನೆ, ಯಜಮಾನನೇ ನೀನು 2 ತಲಾಂತನ್ನು ನನಗೆ ಒಪ್ಪಿಸಿದೆಯಲ್ಲ, ಈಗೋ ಇನ್ನೂ 2 ತಲಾಂತು ಸಂಪಾದನೆ ಮಾಡಿದ್ದೇನೆ. ಆವಾಗ ಯಜಮಾನ್ಗೆ ಇನ್ನೂ ಖುಷಿ ಆಗುತ್ತೆ. ಹಾಗಂತಾನೆ, ಬಲ ನಂಬಿಕಸ್ಥನಾದಂಥ ಒಳ್ಳೆ ಸೇವಕನೇ, ನೀನು ಸ್ವಲ್ಪ ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಾನು ಏನ್ ಮಾಡ್ತೀನಿ? ಇಡುತ್ತೇನೆ, ನನ್ನ ಒಂದು ಸಂತೋಷದಲ್ಲಿ ನೀನು ಸೇರು ಎಂಬುದಾಗಿ ಹೇಳ್ತೇನೆ. ಇವಾಗ ತುಂಬಾ ಪ್ರಾಮುಖ್ಯವಾದಂಥ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಬಂದು ಏನಂತಾನೆ? ಆ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಯಜಮಾನನೇ ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಆಗಿರುವ ಕಠಿಣ ಮನುಷ್ಯನು ಎಂದು ನಾನು ತಿಳಿದು ಹೆದರಿ ಏನ್ ಮಾಡಿದ್ದಾನಂತೆ? ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಹೀಗೋ ನಿನ್ನದು ನಿನಗೆ ಸಲ್ಲಿಸುತ್ತಿದ್ದೇನೆ ಅಂದನು. ಇವಾಗ ಯಜಮಾನ್ ಖುಷಿ ಆಗತ್ತಾ? ಖುಷಿ ಆಗಲ್ವಾ? ಸಂತೋಷ ಆಗತ್ತಾ? ಸಂತೋಷ ಆಗಲ್ವಾ? ಯಜಮಾನ್ಗೆ ಕೋಪ ಬರುತ್ತಾ? ಕೋಪ ಬರಲ್ವಾ? ಒಂದು ವೇಳೆ ನಾವು ಆ ಸ್ಥಾನದಲ್ಲಿದ್ರೆ ಕೋಪ ಬರುತ್ತಾ? ಸಂತೋಷ ಪಡ್ತೀವ? ಮಾತಾಡಿ. ಕೋಪ ಬರುತ್ತೆ. ಅದಕ್ಕೆ ಆತನಂತಾನೆ, ಯಜಮಾನ ಉತ್ತರ ನೋಡಿ, ಆಗ ಅವನ ಯಜಮಾನನು ಅವನಿಗೆ, ಮೈಗಲ್ಲನಾದ ದುಷ್ಟ ಸೇವಕನೇ, ನೀನು ನನ್ನನ್ನು ಬಿತ್ತದಿರುವಲ್ಲಿ ಕೊಯ್ಯುವವನು, ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿದೆಯಾ? ನಾವು ಬಿತ್ತಿದ್ರೇನೆ ಅಲ್ವಾ ನಾವು ಕೊಯ್ಯೋದು. ನಾವು ಬೀಜ ಬಿತ್ತಿದಿರ ನಾವು ಫಸಲು ಕೊಯ್ಯಕ್ಕಾಗಲ್ಲ. ಸೊ ನೀನು ಈ ರೀತಿ ನನ್ನನ್ನು ಕಠಿಣವಾದಂಥ ರೀತಿಯಲ್ಲಿ ನನ್ನನ್ನು ಏನ್ ಮಾಡಿದ್ಯಾ? ಆಲೋಚನೆ ಮಾಡಿದ್ಯಾ? ಆದ್ರಿಂದ ಆತನಂತಾನೆ, ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ಅದನ್ನ ಏನ್ ಮಾಡ್ತಿದ್ದೆ? ತಗೋತಾ ಇದ್ದೆ. ಕೆಲವರು ಇದನ್ನ ನೋಡಿದ ತಕ್ಷಣ, ಏನ್ ಪಾಸ್ಟ್ರೆ ನಾವು ಬಡ್ಡಿ ಕೊಡ್ಬೋದ ಅಂತಾರೆ. ನಾವು ಬಡ್ಡಿಗೆ ಕೊಡಬಾರ್ದು, ಕೊಡ್ಲೂಬಾರ್ದು, ತಗೊಳ್ಳೂಬಾರ್ದು. ಸೊ ಇಲ್ಲಿ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಒಂದು ತಲಾಂತಿನ ಒಂದು ದೃಷ್ಟಾಂತದಲ್ಲಿ ನಾವು ನೋಡಿದಾಗ, ಈ 1 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿಯಿಂದ ತಗೊಂಡು ಅದನ್ನೇನ್ ಮಾಡ್ತಾರೆ? ಇನ್ನೊಬ್ಬರಿಗೆ ಕೊಡ್ತಾರೆ. ಸೊ ಆ 1 ತಲಾಂತು ಹೊಂದಿರತಕ್ಕಂಥ ವ್ಯಕ್ತಿಯನ್ನ, ಸೋಮಾರಿಯನ್ನ ದೇವ್ರೆ ಯಜಮಾನ ಏನ್ ಮಾಡ್ತಾನೆ? ಪರವಾಗಿಲ್ಲಪ್ಪ, ನೀನ್ ನನ್ನ ಹತ್ರನೇ ಇರಂತ ಹೇಳ್ತಾನ. ಏನ್ ಮಾಡಿದ್ನು?
ಈ ವಚನ ನೋಡಿದಾಗ 30ನೇ ವಚನ, ನಿಷ್ಪ್ರಯೋಜಕನಾದ ಈ ಸೇವಕನನ್ನು ಹೊರಗೆ ಕತ್ತಲೆಗೆ ಹಾಕಿಬಿಟ್ಟಿರಿ ಎಂದು ಅಪ್ಪನೆ ಕೊಟ್ಟನು. ಅಲ್ಲಿ ಗೋಲಾಟವು ಕಟಕಟನೆ ಹಲ್ಲು ಕಡಿಯೋನು ಇರುವು. ಪ್ರೇರೆ, ಇವತ್ತು ದೇವರೊಂದು ವಾಕ್ಯ ಹೇಳುತ್ತೆ, ಕೀರ್ತನೆ 24ನೇ ಅಧ್ಯಾಯ 1ನೇ ವಚನ ನಾವು ನೋಡಿದಾಗ, ಭೂಮಿಯು ಅದರಲ್ಲಿರುವ ಸಮಸ್ತವು ಯಾರ್ದಂತೆ? ಯೆಹೋವನದು. ಇವತ್ತು ದೇವರು ನಮಗೆ ಎಲ್ಲವನ್ನ ಏನ್ ಮಾಡಿದ್ದಾನೆ? ನಮಗೆ ಕೊಟ್ಟಿದ್ದಾನೆ. ಇವತ್ತು ದೇವರು ನಮಗೆ ಆ ಯಜಮಾನ ಯಾವ ರೀತಿ ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು ಕೊಟ್ಟನೋ, ಇವತ್ತು ದೇವರು ನಮಗೂ ಸಹ ಏನ್ ಮಾಡಿದ್ದಾನೆ? ಈ ಭೂಮಿಯನ್ನ, ಆಕಾಶವನ್ನ, ಇದರಲ್ಲಿರ್ತಕ್ಕಂಥ ಎಲ್ಲವನ್ನ ನಮಗೆ ಕೊಟ್ಟಿದ್ದಾನೆ. ಇದೆಲ್ಲ ನಾವು ಅನುಭವಿಸಕ್ಕೆ ಕೊಟ್ಟಿದ್ದಾನೆ. ಆದ್ರೆ ಒಂದ್ ದಿವಸ ನಾವು ಏನ್ ಮಾಡ್ಬೇಕು? ಅದಕ್ಕೆ ಲೆಕ್ಕ ಕೊಡ್ಬೇಕು. ಇವಾಗ ಸ್ಟಿವರ್ಶಿಪ್ ಆಫ್ ಮನಿ. ಎಷ್ಟು ಜನ ಹತ್ರ ದುಡ್ಡಿದೆ? ಕೈ ಎತ್ತಿ. ಓಕೆ ಸರ್, ನೀವು ಪ್ರಾಮಾಣಿಕರಾಗಿದೆ, ಎತ್ತುತ್ತಾ ಇದ್ದೀರಾ? ತುಂಬಾ ಜನ ಎತ್ತೇ ಇಲ್ಲ. ಎಷ್ಟು ಜನ ಹತ್ರ ದುಡ್ಡಿಲ್ಲ? ಕೈ ಎತ್ತಿ. ನಮ್ಮೆಲ್ಲರ ಹತ್ರ ಇದೆ. ಸ್ವಲ್ಪನೋ ಜಾಸ್ತಿನೋ ಎಲ್ಲರ ಹತ್ರ ನಮ್ಮ ಹತ್ರ ಏನಿದೆ? ದುಡ್ಡಿದೆ. ಸೊ ದೇವರು ನಮಗೆ ಹಣವನ್ನು ಕೊಟ್ಟಿದ್ದಾನೆ. ಈ ಹಣವನ್ನು ಕೊಟ್ಟ ಮೇಲೆ ಇದನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ನಮ್ಮದು, ಉಸ್ತುವಾರಿ. ಅದನ್ನ ನೋಡ್ಕೊಳ್ಬೇಕು. ಸೊ ಒಂದೊಂದು ರೂಪಾಯಿನೂ ನಾವು ದೇವ್ರಿಗೆ ಏನ್ ಮಾಡ್ಬೇಕಾಗಿದೆ? ಲೆಕ್ಕ ಕೊಡ್ಬೇಕು. ಲ್ಯಾವಿಶ್ ಆಗಿ ನಮ್ಗಿಷ್ಟ ಬಂದ ಹಾಗೆ ನಾವು ಖರ್ಚು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದೊಂದು ರೂಪಾಯಿನ ನಾವು ದೇವರಿಗೆ ಲೆಕ್ಕ ಕೊಡಬೇಕು. ಮನಿ ಹ್ಯಾಸ್ ಬಿಕಮ್ ದ ಗಾಡ್ ಆಫ್ ದಿಸ್ ವರ್ಲ್ಡ್ ಅಂಡ್ ಮೆಟೀರಿಯಲಿಸಮ್ ಇಸ್ ಇಟ್ಸ್ ರಿಲಿಜನ್. ಇವತ್ತು ದುಡ್ಡಿಗೇನಿದೆ ಬೆಲೆ? ಮನುಷ್ಯನಿಗೆ ಇಲ್ಲ. ಮನುಷ್ಯತ್ವ ಅನ್ನೋದು ಇವಾಗ ಇಲ್ಲ. ದುಡ್ಡಿದ್ರೆ ಎಷ್ಟು ರೆಸ್ಪೆಕ್ಟ್ ಬೇಕಾದ್ರೂ ಕೊಡ್ತಾರೆ, ಎಷ್ಟು ಜನ ಬೇಕಾದ್ರೂ ನಮ್ಮ ಹತ್ರ ಬರ್ತಾರೆ. ಆದ್ರೆ ದುಡ್ಡಿಲ್ಲ ಅಂದ ತಕ್ಷಣ ನಮ್ಮ ಹತ್ರ ನಮ್ಮ ಸ್ವಂತದವರೇ ಬರಲ್ಲ. ಕೊನೆಗೆ ನಮ್ಗೆ ಹುಟ್ಟಿರ್ತಕ್ಕಂಥ ಮಕ್ಕಳೇ ನಮ್ಮ ಜೊತೆ ಬರಲ್ಲ. ಸೊ ಇಲ್ಲಿ ಹಣ. ಆಗಿನ ಕಾಲದಲ್ಲಿ ದುಡ್ಡಿತ್ತ? ಹಳೆ ಕಾಲದಲ್ಲಿ ದುಡ್ಡಿತ್ತ? ಬೇಸಾಯ ಮಾಡೋರು ವ್ಯವಸಾಯ ಮಾಡಿ ಏನ್ ಮಾಡ್ತಿದ್ರು? ಒಬ್ರು ಟೊಮೊಟೊ ಉತ್ಪಾದನೆ ಮಾಡಿದ್ರೆ ಇನ್ನೊಬ್ಬರು ಆಲೂಗಡ್ಡೆ ಉತ್ಪಾದನೆ ಮಾಡಿದ್ರೆ ಏನ್ ಮಾಡ್ತಿದ್ರು? ಎಕ್ಸ್ಚೇಂಜ್ ಮಾಡ್ತಿದ್ರು. ಅದೇ ಅವರ ಆದಾಯ. ಸೊ ಜ್ಞಾನೋಕ್ತಿ ಹೇಳುತ್ತೆ 3ನೇ ಅಧ್ಯಾಯ 9ನೇ ವಚನ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ನೀವೇನ್ ಮಾಡಬೇಕು? ಸನ್ಮಾನಿಸಬೇಕು. ನಮ್ಮ ಆದಾಯ ಅಂದ್ರೆ ಇನ್ಕಮ್ ಅಂದಾಗ ನಮ್ಗೆ ಬರುವಂತ ಪ್ರತಿಯೊಂದು ಆದಾಯದಲ್ಲೂ ನಾವು ದೇವರಿಗೆ ಏನ್ ಮಾಡ್ಬೇಕಂದ್ರೆ ನಾವು ಸನ್ಮಾನಿಸಬೇಕು. ಯಾಜಕ ಕಾಂಡ 27ನೇ ಅಧ್ಯಾಯ 30ನೇ ವಚನ ಈ ರೀತಿ ಹೇಳುತ್ತೆ, ಹೊಲದ ಬೆಳೆಯಾಗಲಿ ಇಲ್ಲವೇ ತೋಟದ ಹಣ್ಣುಗಳಾಗಲಿ ಭೂಮಿಯಿಂದುಂಟಾದ ಎಲ್ಲಾ ಆದಾಯದಲ್ಲಿ 10ನೇ ಒಂದು ಪಾಲು ಯೆಹೋವನದಾಗಿರಬೇಕು. ಸೊ ನಮಗೆ ಏನ್ ಇನ್ಕಮ್ ಬರುತ್ತೋ ಅದರಲ್ಲಿ ದಶಾಂಶವನ್ನ ನಾವು ದೇವರಿಗೆ ಏನ್ ಮಾಡಬೇಕು? ಕೊಡಬೇಕು. ಅದು ಯಾರ್ದು? ದೇವ್ರದು. ಈ 32ನೇ ವಚನ ಹೇಳುತ್ತೆ, ಎಲ್ಲಾ ಪಶುಗಳಲ್ಲಿ ಪ್ರತಿ 10ನೇಯದು ಯೆಹೋವನಿಗೆ ಮೀಸಲಾದದ್ದು. ಮೀಸಲಾದದ್ದು ಅಂದ್ರೆ ಏನಂತೀರ? ಮೀಸಲಾದದ್ದು, ಮೀಸಲಾತಿ, ಸಪರೇಟ್, ಮತ್ತೆ ರಿಸರ್ವ್ಡ್. ವೆರಿ ಗುಡ್ ಸರ್. ಮತ್ತೆ ಹೋಲಿ. ಸೊ ನಾವೆಲ್ಲ, ನನ್ನ ಹೆಸರೇ ಹೇಳುತ್ತೆ ನಾಗರಾಜ್ ಅಂತ, ನಾನು ಹಿಂದೂಯಿಂದ ಬಂದಿದ್ದು. ನಾವು ಹಿಂದೂಗಳಾಗಿದ್ದಾಗ ಯುಗಾದಿ ಹಬ್ಬ ಬರೋದು. ಆ ಯುಗಾದಿ ಹಬ್ಬ ಬಂದಾಗ ನಮ್ಮ ಮನೆಯಲ್ಲಿ ಎಲ್ಲ ತಿಂಡಿ ಎಲ್ಲ ಮಾಡೋರು. ತಿಂಡಿ ಮಾಡಿಬಿಟ್ಟು ಒಬ್ಬಟ್ಟೆಲ್ಲ ಮಾಡೋರು. ಮಾಡಿಬಿಟ್ಟು ಆ ದೇವರೊಂದು ಫೋಟೋ ಇರುತ್ತಲ್ಲ ಅಲ್ಲಿ ಇಡೋರು. ಒಂದು ವೇಳೆ ನಾವೇನಾದ್ರೂ ತಗೊಳಕ್ ಹೋದಾಗ ಏನ್ ಮಾಡೋರು? ತಿನ್ನಪ್ಪ ಅಂತಿದ್ರ. ಅದನ್ನೇನ್ ಮಾಡಬೇಡ, ಮುಟ್ಬೇಡ. ಅದು ಯಾರ್ದು? ದೇವ್ರದು. ಅಷ್ಟು ಭಯಭಕ್ತಿಯಿಂದ ನಮ್ಮನ್ನೇನ್ ಮಾಡ್ತಿರ? ಅದನ್ನ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ಅದೇ ರೀತಿ ಈ ದಶಮ ಭಾಗ ನಾವು ಯಾವುದರಿಂದ ನಮಗೆ ಆದಾಯ ಬರುತ್ತೋ ಎಲ್ಲ ಆದಾಯದಲ್ಲಿ ದಶಮ ಭಾಗ ಯಾರ್ದಂತೆ? ಅದು ದೇವ್ರದು. ಅದು ಪರಿಶುದ್ಧವಾದದ್ದು. ಅದು ದೇವ್ರಿಗೆ ಮಾತ್ರ ನಾವು ಕೊಡಬೇಕು. ಅದಕ್ಕೆ ಅಂತಾರೆ ಮಲಾಕಿ ಅವನ ಪ್ರವಕ್ತನಾದಂಥ ಮಲಾಕಿಯ ಕಾಲದಲ್ಲಿ ನೋಡಿದಾಗ ಆ ಇಸ್ರಾಯೇಲರು ಅನೇಕರು ದಶಮ ಭಾಗವನ್ನು ಏನ್ ಮಾಡ್ತಿರ್ಲಿಲ್ಲ? ಕೊಡ್ತಿರ್ಲಿಲ್ಲ.
ಕಾಣಿಕೆನೂ ಕೊಡ್ತಿರ್ಲಿಲ್ಲ. ಸೊ ಅದಕ್ಕೆ ಮಲಾಕಿಗೆ ದೇವರು ಪ್ರತ್ಯಕ್ಷನಾಗಿ ಈ ಒಂದು ಮಾತುಗಳನ್ನು ಆಡ್ತಾರೆ. 8ನೇ ವಚನ, ನನ್ನ ಆಲಯವು ಆಹಾರದ ಕೊರತೆ ಇಲ್ಲದಂತೆ ನೀವು ದಶಮಾಂಶವನ್ನು ಯಾವಾಗಲೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ಯೆಹೋವನಾದ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಸೊ ಅದಕ್ಕಂತಾರೆ 8ನೇ ವಚನ ನೋಡಿದಾಗ, ನೀವು ನರಮನುಷ್ಯರು ನನ್ನಿಂದ ಏನು ಮಾಡ್ತಿದ್ದೀರಾ? ಕದ್ದುಕೊಳ್ಳುತ್ತಿದ್ದೀರಾ. ಏನು ಕದ್ದುಕೊಳ್ತಿದ್ದೀರಾ ಎಂಬುದಾಗಿ ನನ್ನನ್ನು ಕೇಳ್ತೀರಾ ಎಂಬುದಾಗಿ ದೇವರು ಮತ್ತೆ ಕೇಳಿ ಅಂತಾರೆ, ನನಗೆ ಮೀಸಲಾಗಿರ್ತಕ್ಕಂಥ ದಶಮ ಭಾಗವನ್ನು ನೀವೇನು ಮಾಡ್ತಿದ್ದೀರಾ? ಕದ್ಕೊಳ್ತಿದ್ದೀರಾ ಅಂತ. ಇವತ್ತು ಎಷ್ಟು ಜನ ಕದ್ಕೊಳ್ಳೋದಂದ್ರೆ ಹಿಂಗೆ, ನಾವು ಮನುಷ್ಯರ ಹತ್ರ ಕದ್ಕೊಳ್ಬೋದು, ದೇವರ ಹತ್ರ ಕದ್ಕೊಳ್ಳೋಕ್ಕಾಗುತ್ತಾ? ಮನುಷ್ಯರ ಹತ್ರ ನಾವು ಕದಿಬೋದು, ದೇವರ ಹತ್ರ ಕದಿಯಕ್ಕಾಗುತ್ತಾ? ಎಷ್ಟು ಜನ ಆಗುತ್ತೆ ಅಂತೀರಾ, ಎಷ್ಟು ಜನ ಆಗಲ್ಲ ಅಂತೀರಾ? ಆಗುತ್ತೆ ಅನ್ನೋರು ಕೈ ಐತಿ, ಆಗುತ್ತೆ. ಆಗಲ್ಲ ಅನ್ನೋರು ಓಕೆ ಆಗಲ್ಲ ಅಂತಿದ್ದಾರೆ, ಸಾರು ಆಗಲ್ಲ ಅಂತಿದ್ದಾರೆ. ಇವತ್ತು ದೇವರಿಂದ ನಾವು ಕದ್ಕೋತಾ ಇದ್ದೀವಿ. ದೇವರ ಒಂದು ಸೊತ್ತು ದಶಮ ಭಾಗವನ್ನು ಇವತ್ತು ನಾವೇನು ಮಾಡ್ತಿದ್ವಿ? ಒಂದು ವೇಳೆ ನನ್ನ ಒಂದು ಆದಾಯ 5,000 ರೂಪಾಯಿ ಇತ್ತು, ನಾನು 500 ರೂಪಾಯಿ ದೇವ್ರಿಗೆ ಏನು ಮಾಡಬೇಕು? ಕೊಡಬೇಕು. ಒಂದು ವೇಳೆ ಅದರಲ್ಲಿ ನಾನು ಅರ್ಧ ಕೊಟ್ಟರು ನಾನು ಯಾರ್ದು ಕದ್ದಿರೋದು? 499 ರೂಪಾಯಿ ಕೊಟ್ರು ನಾನೇನಾಗಿದ್ದೀನಿ? ಅಲ್ಲ. ಸೊ ದೇವ್ರು ಕೊಡ್ದಿರ ನಾವೇನಾದರೂ ಅದನ್ನು ಉಪಯೋಗಿಸ್ಕೊಂಡ್ರೆ ನಾವು ದೇವರಿಂದ ನಾವೇನು ಮಾಡ್ತಿದ್ದೀವಿ? ಕದ್ಕೊಳ್ತಿದ್ದೀವಿ. ಅದಕ್ಕೆ ಮ್ಯಾನ್ಯುಸ್ಕ್ರಿಪ್ಟಲ್ಲಿ ಶ್ರೀಮತಿ LNG ವೇಟಮ್ ಅವ್ರು ಹೇಳ್ತಾರೆ, ಎವ್ರಿ ಮ್ಯಾನ್ ಶುಡ್ ಫ್ರೀಲಿ ಅಂಡ್ ವಿಲ್ಲಿಂಗ್ಲಿ ಅಂಡ್ ಗ್ಲಾಡ್ಲಿ ಬ್ರಿಂಗ್ ಟೈಟ್ಸ್ ಅಂಡ್ ಆಫರಿಂಗ್ಸ್ ಇನ್ ಟು ದ ಸ್ಟೋರ್ ಹೌಸ್ ಆಫ್ ದ ಲಾರ್ಡ್. ಇನ್ ಸೋ ಡೂಯಿಂಗ್ ದೇರ್ ಇಸ್ ಎ ಬ್ಲೆಸ್ಸಿಂಗ್. There is no safety in withholding from God his own portion. ದೇವರ ಸ್ವಂತ ಭಾಗವನ್ನು ನಾವೇನು ಮಾಡಬಾರ್ದು? ಇಟ್ಕೋಬಾರ್ದು. ನಾವು ದೇವರಿಗೆ ನಾವು ಕೊಡಬೇಕು. ಮತ್ತು ಇನ್ನೊಂದು ಕೊಟೇಶನ್ ದ ರಿವ್ಯೂ ಆ್ಯಂಡ್ ಹೆರಾಲ್ಡ್ರಲ್ಲಿ ಹೇಳುತ್ತೆ, ಎ ನೆಗ್ಲೆಕ್ಟ್ ಆರ್ ಪೋಸ್ಟ್ಪೋನ್ಮೆಂಟ್ ಆಫ್ ದಿಸ್ ಡ್ಯೂಟಿ ವಿಲ್ ಪ್ರೊವೋಕ್ ದ ಡಿವೈನ್ ಡಿಸ್ಪ್ಲೆಜರ್. ಇಫ್ ಆಲ್ ಪ್ರೊಫೆಸ್ಡ್ ಕ್ರಿಶ್ಚಿಯನ್ಸ್ ವುಡ್ ಫೇತ್ಫುಲಿ ಬ್ರಿಂಗ್ ದೇರ್ ಟೈತ್ ಟು ಗಾಡ್, ಈಸ್ ಟ್ರೆಷರಿ ವುಡ್ ಬಿ ಫುಲ್. ಇವತ್ತು ತುಂಬ ಜನ ಏನು ಮಾಡ್ತಾರೆ ಅಂದರೆ, ಎಷ್ಟೋ ಸಭೆಗಳನ್ನು ನೋಡ್ತೀನಿ, ಸಾರ್ ಯಾಕಮ್ಮ ನೀವು ದಶಮ ಭಾಗ ಕೊಟ್ಟಿಲ್ಲ ಅಂದರೆ, ಸಾರ್ ಬಂದಿದ್ದೆಲ್ಲ ಏನಾಗ್ತಿದೆ? ಬಂದಿದ್ದೆಲ್ಲ ಖರ್ಚೆಲ್ಲ ಅಲ್ಲೇ ಕಟ್ಟಾಗುತ್ತೆ. ಎಲ್ಲಿ? ಸ್ಯಾಲ್ರಿ ಅಲ್ಲೇ ಕಟ್ಟಾಗುತ್ತೆ. ಏನಕ್ಕೆ ಕಟ್ಟಾಗುತ್ತೆ? ಆಲ್ರೆಡಿ ನಾವೇನು ಮಾಡ್ತಿದ್ದೀವಿ? ಲೋನ್ ಅಂತೆ ಅದಂತೆ ಇದಂತೆ ನಾವು ತಗೊಂಡು ಮತ್ತೆ ನಮ್ಮ ಒಟ್ಟು ಸ್ಯಾಲ್ರಿಗಿಂತ ಎಲ್ಲ ಡಿಡಕ್ಷನ್ ಆದಮೇಲೆ ಎಷ್ಟು ಬರುತ್ತೋ ಅದರಲ್ಲಿ ನಾವೇನು ಮಾಡ್ತೀವಿ? ದಶಮ ಭಾಗ ಕೊಡ್ತೀವಿ. ರೈಟಾ ರಾಂಗ್? ಅದು ನಮ್ಮದೇ ಗ್ರಾಸ್ ಏನಂತಾರಲ್ಲ, ಗ್ರಾಸ್ ಅಮೌಂಟ ಸ್ಯಾಲ್ರಿ, ಅದು ಎಷ್ಟು ಬರುತ್ತೋ ಅಷ್ಟರಲ್ಲಿ ನಾವು ದೇವ್ರಿಗೆ ಕೊಡಬೇಕು. ಅದು ಬಿಟ್ಟು ಎಲ್ಲ ಡಿಡಕ್ಷನ್ ಆದಮೇಲೆ ನಾವು ದೇವರಿಗೆ ಕೊಡೋದು ತಪ್ಪು. ಸೊ ಹಾಗಾಗಿ ನಾವು ಅನೇಕ ಸಾರಿ ನಾವೇನು ಮಾಡ್ತಿದ್ದೀವಿ? ನಾವು ದೇವರ ದುಡ್ಡನ್ನು ನಾವೇನು ಮಾಡ್ತಿದ್ದೀವಿ? ನಾವು ಕದ್ಕೊಳ್ತಾ ಇದ್ದೀವಿ. ಕೆಲವು ಸಾರಿ ಕಷ್ಟ ಇರುತ್ತೆ, ದೇವ್ರ ದುಡ್ಡನ್ನು ಯೂಸ್ ಮಾಡ್ಕೊಬಿಡ್ತೀವಿ. ಇನ್ನೊಂದು ತಿಂಗ್ಳಿಗೆ ಹಾಕೋಣ, ಇನ್ನೊಂದು ವಾರದಲ್ಲಿ ಹಾಕೋಣ ಅಂತೀವಿ. ಅದೇನಾಗುತ್ತೆ? ಅದು ಹಂಗೆ ಹೋಗ್ತಾ ಇರುತ್ತೆ. ಆದ್ದರಿಂದ ಪ್ರಿಯರೇ, ನಾವು ಯಾವಾಗ ದೇವರ ಒಂದು ದಶಮ ಭಾಗವನ್ನು, ಹಣವನ್ನು ದೇವ್ರು ನಮ್ಗೆ ಕೊಟ್ಟ ಮೇಲೆ ಅದನ್ನು ನಾವು ಏನು ಮಾಡಬೇಕು? ದೇವ್ರಿಗೆ ಕೊಡಬೇಕು. ಇವಾಗ ಒಂದು ಟ್ರೆಂಡ್ ಸೃಷ್ಟಿ ಮಾಡಿದ್ದಾರೆ ಯೌವನಸ್ಥರು. ತುಂಬ ಜನ ಕೆಲ್ಸಕ್ಕೆ ಹೋಗೋರು ತಂದೆ ತಾಯಿ ಏನು ಮಾಡ್ತಾರೆ? ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಕೆಲಸ ಕೊಡ್ತಾರೆ. ಕೆಲಸ ಮಾಡಬೇಕಾದ್ರೆ ಆದಾಯ ಬರುತ್ತೆ. ಆದಾಯ ಬಂದ ತಕ್ಷಣ ತಂದೆ ತಾಯಿನ ಯಾವ ರೀತಿ ಮಾತಾಡ್ತಾರೆ? ಸ್ಯಾಲ್ರಿಯನ್ನು ಕೊಡಮ್ಮ ಅಂದರೆ, ಇದು ಯಾರ್ದು? ನಾನು ಕಷ್ಟಪಟ್ಟಿದ್ದೀನಿ, ನಾನು ದುಡ್ದಿದ್ದೀನಿ, ಇದು ನಂದು ಅಂತಾರೆ. ಕಷ್ಟಪಟ್ಟು ಓದಿಸಿರ್ತಕ್ಕಂಥ ತಂದೆ ತಾಯಿನ ಏನು ಮಾಡ್ತಾರೆ? ಬಿಟ್ರು. ಇವಾಗ ದೇವರು ನಮಗೆ ಒಳ್ಳೆ ಜ್ಞಾನ, ಬುದ್ಧಿ, ತಿಳುವಳಿಕೆ, ಆರೋಗ್ಯ ಕೊಡದೇ ಇದ್ದಂಥ ಪಕ್ಷದಲ್ಲಿ ನಾವು ಸಂಪಾದನೆ ಮಾಡೋಕ್ಕಾಗುತ್ತಾ? ನಾವು ಹಣ ಅರ್ನ್ ಮಾಡೋಕ್ಕಾಗುತ್ತಾ? ಇವತ್ತು ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ಅದರ ಪ್ರಯುಕ್ತವಾಗಿ ಇವತ್ತು ನಾವೇನು ಮಾಡ್ತಿದ್ದೀವಿ? ಸಂಪಾದನೆ ಮಾಡ್ತಿದ್ದೀವಿ, ನಾವು
ದೇವ್ರಿಗೆ ಕೊಡ್ತಾ ಇದ್ದೀವಿ. ಅಂದರೆ ದೇವ್ರು ನಮ್ಗೆ ಮಾಡಿರ್ತಕ್ಕಂಥದ್ರಲ್ಲಿ ನಾವು ದೇವ್ರು ಹಿಂದಿರುಗಿಸ್ತಾ ಇದ್ದೀವಿ, ಕೊಡ್ತಿಲ್ಲ. ವಿ ಆರ್ ರಿಟರ್ನಿಂಗ್, ವಿ ಆರ್ ನಾಟ್ ಗಿವಿಂಗ್ ಟು ಗಾಡ್. ಸೊ ಆದ್ದರಿಂದ ದೇವರಿಗೆ ಹಿಂದಿರುಗಿಸ್ಬೇಕಂತ ಎಷ್ಟು ಕೇಳ್ತಿದ್ದಾರೆ ದೇವರು? 100ರಲ್ಲಿ ಎಷ್ಟು ಪರ್ಸೆಂಟು? 10%. ಇವಾಗ ಬೀದಿಯಲ್ಲಿ ಭಿಕ್ಷುಕರಿದ್ದಾರೆ, ಎಲ್ಲ ನೋಡಿರ್ತೀರ. ಅವ್ರಿಗೊಂದು 10 ರೂಪಾಯಿ ಹಾಕಿದ್ರೆ ತಗೋತಾರಾ? ಇವಾಗಿರೋ ಭಿಕ್ಷುಕರು ತಗೋತಾರಾ? 10 ರೂಪಾಯಿ ಹಾಕಿದ್ರೆ ತಗೊಳ್ಳಲ್ಲ. ಚೇಂಜ್ ಇಲ್ಲ ಅಂದರೆ ಇದೇನು ಸ್ಕ್ಯಾನರ್ ತೋರಿಸ್ತಾರೆ, ಹಾಕಿ ಸರ್ ಅಂತ. ಸೊ ಎಷ್ಟು ಅನುಭವ ಆಗಿದೆ. ಸೊ ದೇವ್ರು ನಮ್ಮನ್ನ ಎಷ್ಟು ಕೇಳ್ತಿದ್ದಾರೆ? 90% ನಾವಿಟ್ಕೊಂಡು 10% ದೇವ್ರಿಗೆ ನಾವೇನು ಮಾಡಬೇಕು? ಕೊಡಬೇಕು, ಹಿಂದಿರುಗಿಸ್ಬೇಕು. ಅದನ್ನು ನಾವು ಮಾಡ್ತಿಲ್ಲ. ಸೊ ಹಣವನ್ನು ನಾವು ತುಂಬ ಮಿತವಾಗಿ ವೆಚ್ಚ ಮಾಡಬೇಕು. ಒಂದೊಂದು ರೂಪಾಯಿನೂ ನಾವು ದೇವರಿಗೆ ಏನು ಮಾಡಬೇಕು? ಲೆಕ್ಕ ಕೊಡಬೇಕಾಗಿದೆ. ಅದನ್ನು ತುಂಬ ಜಾಗರೂಕವಾಗಿ ನಾವು ಉಪಯೋಗಿಸ್ಬೇಕು. ಎರಡನೇದು ಸ್ಟಿವರ್ಶಿಪ್ ಆಫ್ ಟೈಮ್. ಸೊ ಸಮಯದ ಉಸ್ತುವಾರಿ. ಈ ಒಂದು ಸಮಯ ತುಂಬ ಬೆಲೆಯುಳ್ಳದ್ದು. ಹಳೆ ಗಾದೆ ಇದೆ, ಸಮಯವು ಹಣ. ವ್ಯಾಪಾರಸ್ಥನ, ಬಿಸ್ನೆಸ್ ಮ್ಯಾನ್ ಕೇಳಿದ್ರೆ ಏನಂತಾರೆ? ಟೈಮ್ ಏನಂತಾರೆ? ಟೈಮ್ ಈಸ್ ಮನಿ ಅಂತಾರೆ. ಸೊ ಒಂದೊಂದು ಸೆಕೆಂಡು, ಒಂದೊಂದು ನಿಮಿಷ ಅವರಿಗೆ ತುಂಬ ಬೆಲೆಯುಳ್ಳದ್ದು. ಸೊ ಅದೇ ರೀತಿ ನಮಗೂ ಸಹ ನಾವೇನು ಮಾಡ್ತೀವಿ ಅಂದರೆ, ಆ ಸಮಯ ನಮ್ಗೆ ದೇವ್ರು ಕೊಟ್ಟಂಥ ಒಂದು ಉಡುಗೊರೆ, ಗಿಫ್ಟ್. ಇವತ್ತು ಎಷ್ಟೋ ಜನ ನಮ್ಮ ಸುತ್ತಮುತ್ತ ನೋಡಿದಾಗ ಬದುಕಿದ್ದಾರಾ? ಎಷ್ಟೋ ಜನ ನಮ್ಮ ಜೊತೆಲಿರೋರು ಇವತ್ತು ಇಲ್ಲ. ಯಾಕಂದರೆ ಅವ್ರಿಗೇನಿಲ್ಲ, ಸಮಯ ಇಲ್ಲ. ಆದರೆ ದೇವ್ರು ನಮಗೇನು ಮಾಡಿದ್ದಾನೆ? ಆತನ ಕೃಪೆಯಿಂದ ನಮಗೆ ಸಮಯವನ್ನು ಕೊಟ್ಟಿದ್ದಾನೆ. ಈ ಸಬ್ಬತ್ ದಿನದಲ್ಲಿ ದೇವರೊಂದು ಆಲಯಕ್ಕೆ ಬಂದು ದೇವರನ್ನು ಆರಾಧಿಸುವಂಥ ಒಂದು ಮಹಾಕೃಪೆ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಈ ಒಂದು ಸಮಯವನ್ನು ನಾವೇನು ಮಾಡಬೇಕಂದ್ರೆ, ನಾವು ತುಂಬ ವ್ಯರ್ಥ ಮಾಡದೆ ಅದನ್ನು ಉಪಯೋಗಿಸ್ಬೇಕು. ಕೆಲವರು ನೋ ಒನ್ ಗೆಟ್ಸ್ ಮೋರ್ ನೋ ಮ್ಯಾಟರ್ ಹೌ ಮಚ್ ಮನಿ ಆರ್ ಪಾರ್ ದೇ ಹ್ಯಾವ್. ಒಬ್ಬ ವ್ಯಕ್ತಿ ದುಡ್ಡಿದೆ ಅಂದ ತಕ್ಷಣ ಆತನಿಗೆ ಸಮಯ ಜಾಸ್ತಿ ಬರುತ್ತಾ? ಒಂದು ವೇಳೆ ಬಡವ ಅಂತ ಅವನಿಗೆ ಸಮಯ ಕಡಿಮೆ ಬರುತ್ತಾ? ಒಂದು ದಿನಕ್ಕೆ ಎಲ್ಲರಿಗೂ 24 ಗಂಟೆನೆ, 1 ಗಂಟೆಗೆ 60 ನಿಮಿಷನೇ, 1 ನಿಮಿಷಕ್ಕೆ 60 ಸೆಕೆಂಡೇ ಎಲ್ಲರಿಗೂ. ಯಾರಿಗೂ ಹೆಚ್ಚು ಇಲ್ಲ, ಯಾರಿಗೂ ಕಡಿಮೆ ಇಲ್ಲ. ಇವತ್ತು ದೇವರು ನಮ್ಮನ್ನು ಆತನ ಒಂದು ಕೃಪೆಯಲ್ಲಿ ನಮ್ಮನ್ನೇನು ಮಾಡಿದ್ದಾನೆ? ಜೀವಿತರ ಸಂಖ್ಯೆಯಲ್ಲಿ ಎನಿಸಿದ್ದಾನೆ. ಆದ್ದರಿಂದ ನಾವು ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದು. ದೇವರು ವಾಕ್ಯ ಹೇಳುತ್ತೆ, ಗಿವ್ ಯುವರ್ ಟೈಮ್ ಟು ವರ್ಷಿಪ್ ಗಾಡ್ ಆನ್ ದ ಸಾಬತ್ ಡೇ. ಪ್ರತಿ ಸಬ್ಬತ್ ದಿನದಲ್ಲಿ ದೇವರ ಮಂದಿರಕ್ಕೆ ಬಂದು ದೇವರನ್ನು ಆರಾಧಿಸೋಕ್ಕೆ ನಾವೇನು ಮಾಡಬೇಕು? ಸಮಯವನ್ನು ಕೊಡಬೇಕು. ವಾಕ್ಯ ಹೇಳುತ್ತೆ, ವಿಮೋಚನ ಕಾಂಡ 20ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ರಿಮೆಂಬರ್ ದ ಸಾಬತ್ ಡೇ ಟು ಕೀಪ್ ಇಟ್ ಹೋಲಿ. ಈ ಸಬ್ಬತ್ ದಿನವನ್ನು ನಾವು ದೇವರ ದಿನವೆಂದು ಆಚರಣೆಗೆ ತರೋದಕ್ಕೆ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಕೆಲವರಿಗೆ ಇವತ್ತು ಶನಿವಾರ ಅನ್ನೋದೇ ಮರ್ತೋಗಿರ್ತಾರೆ. ಅಯ್ಯೋ ಸರ್ ಇವತ್ತು ಫ್ರೈಡೇನಾ, ಅಯ್ಯೋ ಸರ್ ಇವತ್ತು ಶನಿವಾರ, ನಾನು ಮರ್ತೇ ಹೋಗಿದ್ದೀನಿ ಅಂತಾರೆ. ಯಾಕಂದರೆ ದೇವರೊಂದು ಭಯಭಕ್ತಿ ಇದ್ದಾಗ ನಾವು ಎಲ್ಲಿರ್ತೀವಿ? ಸಬ್ಬತ್ ದಿನ ಇಲ್ಲಿರ್ತೀವಿ. ನಮ್ಗೆ ಎಷ್ಟೇ ಒಂದು ಆದಾಯ ಇದ್ದರೂ ನಾವು ದೇವರೊಂದು ಆಜ್ಞೆಯನ್ನು ನಾವೇನು ಮಾಡಬೇಕು? ಪಾಲನೆ ಮಾಡಬೇಕು. ಲಾಸ್ಟ್ ಟೈಮ್ ನಾನು ಪೀಣ್ಯ ಮಲಯಾಳಂ ಸಭೆಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಎಲ್ಡರ ಒಂದು ಸಾಕ್ಷಿ ಕೊಟ್ಟರು. ನನಗೆ ತುಂಬ ಇಷ್ಟ ಆಯಿತು. ಅವ್ರಿಗೆ ಒಂದು ಕೆಲಸ ಸಿಕ್ತಂತೆ ಶನಿವಾರ. ಇವರು ಮನಸ್ಸಲ್ಲಿ ಇವತ್ತು ಹೋಗೋದಾ ಬೇಡವಾ ಅಂತ ಅವ್ರಿಗೆ ಆಲೋಚನೆ ಬಂದದ್ದೆ. ದೇವರ ವಾಕ್ಯದ ಪ್ರಕಾರ, ಆಜ್ಞೆ ಪ್ರಕಾರ ಏನು ಮಾಡಬೇಕು? ಸಬ್ಬತ್ ದಿನ ಯಾವುದೇ ಕೆಲಸ ಮಾಡಬಾರ್ದು. ಆದರೆ ಇವರು ಒಬ್ಬ ಎಲ್ಡರು. ಒಂದು ಕಡೆ ಇವತ್ತು ಹೋಗಿಲ್ಲ ಅಂದರೆ ಒಂದು 40-50 ಸಾವಿರ ರೂಪಾಯಿ ಏನಾಗುತ್ತೆ? ಲಾಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ಇವ್ರು ಏನು ಮಾಡಿದ್ರಂತೆ, ಒಂದ್ಸರಿ ಹೋದ್ರಂತೆ ಸಬ್ಬತ್ ದಿವಸನೇ. ಹೋಗಿ ಅಲ್ಲಿ ಹೋದಾಗ ಆತನ ಕೆಲಸ ಏನೂ ಆಗಿಲ್ವಂತೆ. ಆತನು 1,000 ರೂಪಾಯಿಂದ 2,000 ರೂಪಾಯಿ ಲಾಸ್ ಮಾಡ್ಕೊಂಡು ಬಂದ್ರಂತೆ. 2ನೇ ಸಾರಿನೂ ಅದೇ ರೀತಿ ಆಯ್ತಂತೆ. ಕೊನೆಗೆ ಇವರಿಗೆ ಮನಸ್ಸಿಗೆ ಬೇಜಾರಾಯ್ತಂತೆ. ಅರೆ, ನಾನು ದೇವರೊಬ್ಬ ಸೇವಕನಾಗ್ಬಿಟ್ಟು ಸಭೆಯಲ್ಲೊಬ್ಬ ಮೂಪನರ್ ಎಲ್ಡರ್ ಆಗಿದ್ದು, ನಾನು ದೇವರ ವಾಕ್ಯನ ನಾನು ಏನು ಮಾಡ್ತಿಲ್ಲ, ಪಾಲನೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸಾರಿ ಅವ್ರು ಫೋನ್ ಮಾಡಿದಾಗ, ನಾನು ಶನಿವಾರ ಬರಲ್ಲ, ಬೇರೆ ದಿವಸ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸಬ್ಬತ್ ದಿವಸ ದೇವಸ್ಥಾನಕ್ಕೆ ಬಂದು ಮತ್ತೆ ಅವ್ರು ಸಾಯಂಕಾಲ ಹೋದ್ರಂತೆ. ಅವ್ರಿಗೆ 3 ಲಕ್ಷದ ಒಂದು ಕೆಲಸ ಅವ್ರಿಗೆ ಸಿಕ್ತಂತೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ದೇವರಿಗೆ ಭಯಪಟ್ಟಾಗ ದೇವರು ನಮ್ಮನ್ನೇನು ಮಾಡ್ತಾನೆ?
ಅದ್ಭುತವಾಗಿ ಆಶ್ಚರ್ಯಕರವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಮತ್ತು ನಾವು ದೇವರಿಗೆ ನಾವೇನು ಮಾಡಬೇಕು, ಪ್ರತಿ ಸಬ್ಬತ್ ದಿನದಲ್ಲಿ ದೇವರ ಮಂದಿರಕ್ಕೆ ನಾವು ಬರಬೇಕು. ಎರಡನೇದಾಗಿ ಗಿವ್ ಯುವರ್ ಟೈಮ್ ಟು ಪರ್ಸ್ನಲ್ ಪ್ರೇಯರ್. ಇದಕ್ಕೆ ನಾವು ಎಷ್ಟು ಜನ ಕೊಡ್ತಾ ಇದ್ದೀವಿ? ವೈಯಕ್ತಿಕ ಪ್ರಾರ್ಥನೆಗೆ ನಾವು ಸಮಯ ಕೊಡಬೇಕು. ಇವತ್ತು ತುಂಬ ಜನ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಸಭೆಗೆ ಬಂದಾಗ, ಒಂದು ಕಾಟೇಜ್ ಮೀಟಿಂಗ್ ಬಂದಾಗ, ಗುಂಪಲ್ಲಿದ್ದಾಗ ನಾವೇನು ಮಾಡ್ತೀವಿ, ತುಂಬ ಸ್ಪಿರಿಚುವಲ್ ಆಗಿ ನಾವು ಪ್ರಾರ್ಥನೆಗಳು ಮಾಡ್ತೀವಿ, ನಾವು ಬಿಹೇವ್ ಮಾಡ್ತೀವಿ, ನಮ್ಮ ಆ್ಯಟಿಟ್ಯೂಡ್ ಹಂಗಿರುತ್ತೆ. ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಾವು ನೋಡಿದಾಗ ನಾವು ಎಷ್ಟು ಹೊತ್ತು ದೇವರ ಹತ್ರ ನಾವು ಸಂಬಂಧ ಇಟ್ಕೊಂಡಿರ್ತೀವಿ, ಎಷ್ಟು ಹೊತ್ತು ನಾವು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ. ಆ ಏಕಾಗ್ರತೆ, ಆ ದೇವರ ಹತ್ರ ನಾವು ಅಟ್ಲೀಸ್ಟ್ ಒಂದು 10-15 ನಿಮಿಷ ನಾವು ದೇವರ ಹತ್ರ ನಾವು ಯಾವುದೇ ವಿಧವಂತ ಮನಸ್ಸು ಡಿಸ್ಟರ್ಬ್ ಆಗ್ದಿರ ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ಕೇಳಿಸ್ತಾ ಇದೆಯಾ? ಸೊ 15-20 ನಿಮಿಷ ನಾವು ಏಕಾಗ್ರತೆಯಿಂದ ನಾವು ದೇವರ ವಾಕ್ಯವನ್ನು ನಾವು ದೇವರ ಹತ್ರ ಪ್ರಾರ್ಥನೆಯಲ್ಲಿ ನಾವು ಕಲಿತಿದ್ದೀವ. ಸೊ ಇವತ್ತು ತುಂಬ ಸಾರಿ ನಾವೇನು ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಪ್ರೇಯರ್ನಲ್ಲಿ ನಾವೇನು ಮಾಡ್ತಿದ್ದೀವಿ, ನಾವು ಬಿತ್ತೋಗ್ತಿದ್ವಿ. ಶಿಷ್ಯರಿಗೆ ದೇವರಂದರು ಗೆತ್ಸೆಮನೆ ಹತ್ರ, ನೀವು ಹೋಗಿ ಏನು ಮಾಡಿ, ಪ್ರಾರ್ಥನೆ ಮಾಡಿ ಅಂತ. ಏನು ಮಾಡಿದ್ರು ಅವರು? ಆದರೆ ಯೇಸು ಸ್ವಾಮಿ, ಆತನು ಪರಿಶುದ್ಧನು, ಈ ಭೂಲೋಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಸೃಷ್ಟಿಕರ್ತ, ಆತನ ಏನು ಮಾಡಿದನು ಈ ಲೋಕದಲ್ಲಿ ಜೀವಿಸಿದಾಗ, ಮಾರ್ಕ 1:35 ಹೇಳುತ್ತೆ, ಮುಂಜಾನೆ ಹೊತ್ತು ಮೂಡುವುದಕ್ಕಿಂತ ಬಹಳ ಮುಂಚಿತವಾಗಿ ಆತನ ಎದ್ದು ಹೊರಗೆ ನಿರ್ಜನವಾದ ಸ್ಥಳಕ್ಕೆ ಹೊರಟು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದನು. ಆತನು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತಿದ್ದನು? ಪ್ರಾರ್ಥನೆ ಮಾಡ್ತಿದ್ದನು. ಇವತ್ತು ನಾವು ಎದ್ದ ತಕ್ಷಣ ಏನು ಮಾಡ್ತೀವಿ? ನಮಗೆ ಗೊತ್ತು. ಎದ್ದ ತಕ್ಷಣ ಏನು ಹುಡುಕ್ತೀವಿ? ಸ್ಟೇಟಸ್ ಹಾಕಿದರೆ ಯಾರು ನೋಡಿದ್ದಾರೆ, ಯಾರು ಲೈಕ್ ಮಾಡಿದ್ದಾರೆ, ಯಾರು ಕಾಮೆಂಟ್ಸ್ ಮಾಡಿದ್ದಾರೆ. ನಾವೇನು ಮಾಡ್ತೀವಿ? ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಎಲ್ಲಿದೆ ನೋಡ್ತೀವಿ, ದೇವರನ್ನು ನಾವು ಪ್ರಾರ್ಥನೆ ಮಾಡಲ್ಲ. ಮೂರನೇದಾಗಿ ಗಿವ್ ಅವರ್ ಟೈಮ್ ಟು ಫ್ಯಾಮಿಲಿ ಪ್ರೇಯರ್. ಇವತ್ತು ಕುಟುಂಬ ಪ್ರಾರ್ಥನೆ ತುಂಬ ಕಡಿಮೆಯಾಗಿ ವಿರಳ ಆಗಿಬಿಟ್ಟಿದೆ. ಇವತ್ತು ಎಲ್ಲರೂ ನಾವೇನಾಗಿದ್ದೀವಿ? ಬ್ಯುಸಿ ಆಗಿದ್ವಿ. ಆದ ಕಾರಣ ನಾವೇನು ಮಾಡ್ತಿದ್ವಿ? ಕುಟುಂಬ ಪ್ರಾರ್ಥನೆ ನಾವು ಮಿಸ್ ಮಾಡ್ತಿದ್ವಿ. ಕುಟುಂಬಕ್ಕೆ ನಾವು ಪ್ರಾರ್ಥನೆಗೆ ನಾವು ಸಮಯ ಕೊಡಬೇಕು. ಇಲ್ಲಿ ಹೇಳುತ್ತೆ, ಎಲ್ ಜಿ ವೈಟಮ್ ಅವ್ರು ಹೇಳ್ತಾರೆ, ಫ್ಯಾಮಿಲೀಸ್ ಶುಡ್ ಪ್ರೇ ಟುಗೆದರ್ ಎವ್ರಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಪ್ರತಿ ಕುಟುಂಬ ಬೆಳಿಗ್ಗೆ ಮತ್ತು ಸಂಜೆ ನಾವೇನು ಮಾಡಬೇಕಂತೆ? ಪ್ರಾರ್ಥನೆ ಮಾಡಬೇಕಂತೆ. ಮತ್ತು ಫ್ಯಾಮಿಲಿ ವರ್ಷಿಪ್ ಶುಡ್ ನಾಟ್ ಬಿ ಗವರ್ನ್ಡ್ ಬೈ ಸರ್ಕಮ್ಸ್ಟಾನ್ಸಸ್. ಕೆಲವು ಸಮಯ ಸಂದರ್ಭಗಳು ನಮ್ಮ ಒಂದು ಪ್ರಾರ್ಥನೆಯನ್ನು ಏನು ಮಾಡಬಾರ್ದು? ಅದನ್ನು ಅಧೀನ ಮಾಡಬಾರ್ದು. ಯಾರೋ ಒಬ್ಬರು, ನಾವು ಪ್ರತಿದಿನ 6 ಗಂಟೆಗೆ ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ. ಯಾರೋ ಒಬ್ಬರು ನೆಂಟರು ಬಂದರು, ಏನು ಮಾಡ್ತೀವಿ? ಅವತ್ತು ಪ್ರಾರ್ಥನೆ ಮಾಡ್ತೀವಾ? ಏನು ಮಾಡ್ತೀವಿ? ನೆಂಟರು ಬಂದರು, ಅವತ್ತು ಸ್ಕಿಪ್ಪು. ಅದೇ ಮಾರನೇ ದಿವಸ ಇನ್ನೂ ಏನೋ ಒಂದು ಕೆಲಸ ಬಂತು, ಏನು ಮಾಡ್ತೀವಿ? ಸ್ಕಿಪ್. ಸೊ ಆ ರೀತಿ ನಾವು ಮಾಡಬಾರ್ದು. ಏನೇ ಆದರೂ ಸಹ ನಾವು ಪ್ರಾರ್ಥನೆ ಮಾಡೋದನ್ನು, ಕುಟುಂಬ ಪ್ರಾರ್ಥನೆ ನಾವು ಮಾಡೋದಕ್ಕೆ ನಾವು ಸಮಯನ ಕೊಡಲೇಬೇಕು. ಮತ್ತು ಯು ಆರ್ ನಾಟ್ ಟು ಪ್ರೇ ಅಕೇಶನಲಿ ಆ್ಯಂಡ್ ವೆನ್ ಯು ಹ್ಯಾವ್ ಎ ಲಾರ್ಜ್ ಡೇಸ್ ವರ್ಕ್ ಟು ಡೂ ನೆಗ್ಲೆಕ್ಟ್ ಇಟ್. ಕೆಲವು ಸಾರಿ ನಮಗೆ ಸಮಯ ಸಿಕ್ಕಿದಾಗ, ಇವತ್ತು ತುಂಬ ಜನ ಚರ್ಚಿಗೆ ಯಾವಾಗ ಬರ್ತಾರೆ? ಲೀವ್ ಇದ್ದಾಗ ಮಾತ್ರನೇ. ಅದಿಲ್ಲ ಅಂದರೆ ಬರಲ್ಲ. ನಮ್ಮ ಸಮಯ ಸಂದರ್ಭ ನಮ್ಗೆ ಅನುಕೂಲ ಇದ್ದಾಗ ದೇವರನ್ನ ಆರಾಧನೆ ಮಾಡೋದಿಲ್ಲ, ಅನುಕೂಲ ಇದ್ದಾಗ ನಾವು ಪ್ರಾರ್ಥನೆ ಮಾಡೋದಿಲ್ಲ, ಅನಾನುಕೂಲ ಇದ್ದಾಗ ಸಹ ನಾವೇನು ಮಾಡಬೇಕು? ದೇವರನ್ನ ಪ್ರಾರ್ಥನೆ ಮಾಡಬೇಕು. ಮತ್ತು ಗಿವ್ ಯುವರ್ ಟೈಮ್ ಟು ರೀಡ್ ದ ಬೈಬಲ್. ಇವತ್ತು ಪ್ರತಿಯೊಬ್ಬ ಕ್ರೈಸ್ತಿಯನ್ನು ಏನು ಮಾಡಬೇಕಂದ್ರೆ, ದೇವರ ವಾಕ್ಯಗಳನ್ನು ನಾವು ಪ್ರತಿದಿನ ಓದಬೇಕು. ಇಲ್ಲೊಂದು ಇದೆ ನೋಡಿ, ಫಿಲ್ ಯುವರ್ ಮೈಂಡ್ ವಿತ್ ದ ವರ್ಡ್ ಆಫ್ ಗಾಡ್. ಸೊ ನಮ್ಮ ಒಂದು ಮೆದುಳು, ನಮಗೆ ಪ್ರತಿದಿನ ಏನು ಬೇಕು? ದೇವರ ಒಂದು ವಾಕ್ಯದಿಂದ ನಾವು ನಮ್ಮ ಒಂದು ಮೆದುಳನ್ನು ತುಂಬಿಸಬೇಕು. ದ ವರ್ಡ್ ಆಫ್ ಗಾಡ್ ವಿಲ್ ಚೇಂಜ್ ಯುವರ್ ಲೈಫ್. ನಾವು ಯಾವಾಗ ದೇವರ ವಾಕ್ಯ ಓದ್ತೀವೋ ಆ ವಾಕ್ಯ ನಮ್ಮನ್ನು ಬದಲಾಯಿಸುತ್ತೆ. ಆ ವಾಕ್ಯ ನಮ್ಮನ್ನು ಏನು ಮಾಡುತ್ತೆ? ಮಾರ್ಪಾಟು ಮಾಡುತ್ತೆ. ಮತ್ತು ನಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ಸ್ ಇದೆ. ಸ್ವಲ್ಪ ಅದು ಚಾರ್ಜ್ ಕಡಿಮೆ ಆದ ತಕ್ಷಣ ಏನು ಮಾಡ್ತೀವಿ? ಇವತ್ತು ನಾವು ನಮ್ಮ ಒಂದು ಹೃದಯಗಳನ್ನು ದೇವರ ವಾಕ್ಯದಲ್ಲಿ ನಾವೇನು ಮಾಡಬೇಕು? ರೀಚಾರ್ಜ್ ಮಾಡ್ಕೋಬೇಕು. ಕೆಲವು ಸಾರಿ ನಾವು ಚಾರ್ಜರ್ ತಗೊಂಡೋಗಿಲ್ಲ ಅಂದರೆ, ಎಲ್ಲಿ ಪಾಯಿಂಟ್ ಇದೆಯೋ, ಯಾರ ಹತ್ರ ಯಾವ ಮೊಬೈಲ್ ಇದೆಯೋ, ಆ ಪಿನ್ ಎಂಥದ್ದು ಅಂತ ನಾವೇನು ಮಾಡ್ತೀವಿ? ಹುಡುಕ್ತಾ ಇರ್ತೀವಿ. ಅದೇ ರೀತಿ ದೇವರ ವಾಕ್ಯವನ್ನು ಓದಿ ನಾವೇನು ಮಾಡಬೇಕಂದ್ರೆ, ರೀಚಾರ್ಜ್ ಯುವರ್ ಸ್ಪಿರಿಚುವಲ್ ಬ್ಯಾಟ್ರೀಸ್ ಈಚ್ ಡೇ ಪ್ಲಗ್ಗಿಂಗ್ ಇನ್ ಟು ದ ಪವರ್ ಆಫ್ ದ ವರ್ಡ್. ಅಂದರೆ ದೇವರ ಒಂದು ವಾಕ್ಯದಲ್ಲಿ ನಮ್ಮನ್ನು ಏನು ಮಾಡಬೇಕು? ನಾವು
ಚಾರ್ಜ್ ಮಾಡಿಸ್ಕೋಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ ಎಫೆಸದವರೆಗೆ 5:10-16, ಈ ದಿನಗಳು ಕೆಟ್ಟವುಗಳಾಗಿವೆ. ಇಂಗ್ಲೀಷಲ್ಲಿ ಹೇಳುತ್ತೆ ದ ಡೇಸ್ ಆರ್ ಈವಿಲ್. ನಾವು ವಾಸ ಮಾಡುವಂಥ ಒಂದು ದಿನಗಳು ಹೆಂಗಿದೆ, ಎಲ್ಲ ಕೆಟ್ಟದು, ಯಾವುದು ಒಳ್ಳೇದಿಲ್ಲ. 60-70 ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ ನಾವು ನೋಡಿದಾಗ ಈ ಒಂದು ಬೆಂಗಳೂರು ಹೆಂಗಿತ್ತು, ಇವಾಗ ಹೇಗಿದೆ, ಜನ ಹೇಗಿದ್ದಾರೆ ಅಂದಾಗ ವಯಸ್ಸಾಗಿರೋರು ಅಂತಾರೆ ನಮ್ಮ ಕಾಲದಲ್ಲಿ ಈಗಿರಲಿಲ್ಲ, ಆವಾಗ ತುಂಬ ಚೆನ್ನಾಗಿತ್ತು ಅಂತಾರೆ. ಆದರೆ ಇವಾಗ ನಮಗೆ ಗೊತ್ತು ಸಮಯ ಕೆಟ್ಟದಾಗಿದೆ. ಮತ್ತು ಸೈತಾನ್ಗೆ ಸಮಯ ಕಡಿಮೆ ಅಂತ ಗೊತ್ತಾ, ಜಾಸ್ತಿ ಅಂತ ಗೊತ್ತಾ? ನೋಡಿ ಇಲ್ಲಿ ಹೇಳುತ್ತೆ ಪ್ರಕಟಣೆ 12:12, ಈ ನೋತ್ ದಟ್ ಹಿ ಹ್ಯಾತ್ ಬಟ್ ಎ ಶಾರ್ಟ್ ಟೈಮ್. ಅಂದರೆ ಸೈತಾನು ತನಗಿರುವ ಕಾಲವು ಇನ್ನೂ ಸ್ವಲ್ಪ ಮಾತ್ರವೆಂದು ತಿಳಿದಿದ್ದಾನೆ. ಸಮಯ ಕಡಿಮೆ ಇದೆ ಅಂತ ಸೈತಾನ್ ಗೊತ್ತು. ಆದ್ರಿಂದ ಆತನು ತುಂಬ ವಿಗರಸ್ ಆಗಿ, ತುಂಬ ಫಾಸ್ಟ್ ಆಗಿ ಜನರನ್ನ ಏನು ಮಾಡ್ತಿದ್ದಾನೆ, ಮೋಸ ಮಾಡ್ತಿದ್ದಾನೆ. ಆದರೆ ನಮಗೂ ಗೊತ್ತು ಯೇಸುಸ್ವಾಮಿ ಒಂದು ಬರೋಣ ಅತಿ ಶೀಘ್ರದಲ್ಲಿದೆ, ಈ ಲೋಕ ಅತಿ ಶೀಘ್ರದಲ್ಲಿ ಏನಾಗುತ್ತೆ, ನಾಶ ಆಗುತ್ತೆ. ಸೊ ಎಷ್ಟು ಜನ ನಾವು ದೇವರ ಹತ್ರ ಬರ್ತಾ ಇದ್ದೀವಿ, ಎಷ್ಟು ಸೈತಾನ್ ಎಷ್ಟು ಜನರನ್ನ ಮೋಸ ಮಾಡ್ತಿದ್ದಾನೆ. ಸೈತಾನ್ ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾನ, ನಾವು ಫಾಸ್ಟಾಗಿ ಕೆಲಸ ಮಾಡ್ತಿದ್ವಾ? ಯಾರು? ಆದ್ರೆ ನಾವೇನ್ ಮಾಡ್ತಿದ್ದೀವಿ, ಇನ್ನು ಇವಾಗ ಬರಲ್ಲ ಬಿಡು, ಇನ್ನೂ ನಿಧಾನ ಆಗುತ್ತೆ ಬಿಡು. ನೋಹನು 120 ವರ್ಷ ಏನ್ ಮಾಡಿದನು, ಪ್ರಸಂಗ ಮಾಡಿದನು. ಮಳೆ ಬರುತ್ತೆ, 40 ದಿವಸ ದೇವರು ನೀರಲ್ಲಿ ಲೋಕವನ್ನು ಏನ್ ಮಾಡ್ತೇನೆ, ನಾಶ ಮಾಡ್ತೇನೆ ಅಂದಾಗ ಯಾರು ನಂಬಲಿಲ್ಲ. ಇವತ್ತು ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಸೈತಾನ ಮಾತಿಗೆ ಹೂಗೊಡ್ತಿದ್ದಾರೆ, ಸತ್ಯಕ್ಕೆ ಯಾರು ಹೂಗೊಡ್ತಿಲ್ಲ. ಮೂರನೇದಾಗಿ ಸ್ಟಿವರ್ಶಿಪ್ ಆಫ್ ಬಾಡಿ ಆರ್ ಹೆಲ್ತ್. ಇವತ್ತು ದೇವರು ನಮಗೆ ಶರೀರ ಕೊಟ್ಟಿದ್ದಾನೆ. ನೋಡಿ 1 ಕೊರಿಂಥ 6:19 ಹೇಳುತ್ತೆ, ಯು ಆರ್ ನಾಟ್ ಯುವರ್ ಓನ್. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಇವತ್ತು ಇಲ್ಲಿ ಇರ್ತಕ್ಕಂಥವರೆಲ್ಲ ಇದು ನಿಮ್ಮ ಶರೀರ ಅಲ್ಲ ಅಂದರೆ ನೀವು ಒಪ್ಕೋತೀರಾ? ನಾನು ಒಪ್ಕೋತೀನಾ? ಒಪ್ಕೋತೀವಾ? ಒಪ್ಕೋತೀರಾ? ಸಾರ್ ಇದು ನನ್ನ ಶರೀರ ಸರ್, ನನ್ನ ಬಾಡಿ ಸರ್. ಯಾರಾದರೂ ಕುಡುಕರು ಇರ್ತಾರೆ, ಅಪ್ಪ ನೀವು ಕುಡಿಬೇಡಪ್ಪ, ಗುಟ್ಕಾ ಪಾನ್ ಪರಗೋದೆಲ್ಲ ಹಾಕ್ಬೇಡ, ಎಲ್ಲ ಅಡಿಕೆ ಹಾಕ್ಬೇಡ ಅಂದರೆ ಏನಂತಾರೆ? ಅವ್ರ ಬಾಯಲ್ಲಿ ಬರೋದೇನು? ನನ್ನ ದುಡ್ಡು, ನನ್ನ ಶರೀರ, ನನ್ನ ಇಷ್ಟ. ದೇವರು ಹೇಳ್ತಾರೆ ಈ ಶರೀರ ಯಾರ್ದಂತೆ? ದೇವ್ರದಂತೆ. ದೇವರು ನಮ್ಗೆ ಕೊಟ್ಟಿದ್ದಾನೆ, ಅದನ್ನ ನಾವೇನ್ ಮಾಡಬೇಕು, ಕಾಪಾಡ್ಕೋಬೇಕು. ನೋಡಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲವೆಂದು. ಸೊ ಈ ಒಂದು ಶರೀರ ನಮ್ಮದಲ್ಲ, ಅದು ದೇವ್ರದ್ದು. ಸೊ ಆತನ ಪವಿತ್ರವಂತ ರಕ್ತದಿಂದ ನಮ್ಮನ್ನೇನು ಮಾಡಿದ್ದಾನೆ, ಆತನು ಕ್ರಯಕ್ಕೆ ತಕ್ಕೊಂಡಿದ್ದಾನೆ. ಇಲ್ಲಿ ಯಾಜಕಗಂಡ 19:28 ಹೇಳುತ್ತೆ, ದೇಹವನ್ನು ಗಾಯ ಮಾಡಿಕೊಳ್ಳಬಾರದು, ಶರೀರದ ಮೇಲೆ ಹಚ್ಚೆ ಹಾಕಿಸ್ಕೊಳ್ಬಾರದು. ಇದು ಯಾರದು ಶರೀರ? ದೇವ್ರದು. ದೇವ್ರು ಕೊಟ್ಟಿದ್ದಾನೆ. ಇದನ್ನ ನಾವೇನ್ ಮಾಡಬೇಕು, ಪವಿತ್ರವಾಗಿ ಪರಿಶುದ್ಧವಾಗಿ ಇದನ್ನ ನಾವು ಕಾಪಾಡ್ಕೋಬೇಕು. ಸೊ ಅದನ್ನು ಬಿಟ್ಟು ಇವತ್ತು ತುಂಬಾ ಜನ ಏನ್ ಮಾಡ್ತಿದ್ದೀವಿ, ಜಸ್ಟ್ ನೋಡ್ಕೋಬಿಡಿ, ಏನ್ ಮಾಡ್ತಿದ್ದೀವಿ, ಟ್ಯಾಟೂಸ್ ಹಾಕೋತಾ ಇದ್ದೀವಿ, ಮತ್ತೆ ಕಿವಿ ಚುಚ್ಕೋತಾ ಇದ್ದೀವಿ. ಸೊ ಮತ್ತೆ ಮದ್ಯಪಾನ, ಧೂಮಪಾನ, ಗುಟ್ಕಾ, ಪಾನ್ ಪರಗು ಇದೆಲ್ಲ ನಾವು ಯೂಸ್ ಮಾಡ್ತಿದ್ದೀವಿ. ಎಲೆ ಅಡಿಕೆ, ಮತ್ತೆ ಕಾಫಿ, ಟೀ. ಒಂದೊಂದ್ಸಾರಿ ಲವ್ ಫೇಲಿಯರ್ ಆಯ್ತಂದ್ರೆ, ಒಂದೊಂದ್ಸಾರಿ ಎಕ್ಸಾಮಲ್ಲಿ ಫೇಲ್ ಆದರೆ ಏನು ಮಾಡ್ತಾರೆ, ಅವಮಾನಕ್ಕೆ ಸೂಸೈಡ್ ಮಾಡ್ಕೋತಾರೆ. ಅವಮಾನ ಆದರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಇದು ಯಾರ ಶರೀರ? ಇದು ಇವಾಗ ಇಲ್ಲಿದೆ, ಇದು ಇಲ್ಲಿಟ್ಟಿರ್ತೀನಿ, ನಾನು ಮರ್ತ್ಬಿಟ್ಟು ಹೋಗ್ಬಿಟ್ಟೆ, ನೀವು ಇದು ಯಾರ್ದಂತೀರಾ? ಇದು ಯಾರ್ದಂತೀರಾ? ಪಾಸ್ದಪ್ಪ, ಇದು ನಮ್ದೆಲ್ಲ, ಪಾಸ್ಟ್ ಕೊಟ್ಬಿಡ್ಬೇಕಂತೀವಿ. ಅದೇ ರೀತಿ ಶರೀರ ಯಾರು ಕೊಟ್ಟಿರೋದು ನಮಗೆ? ದೇವರು. ಸೊ ಇದನ್ನ ನಾವೇನ್ ಮಾಡಬೇಕು, ಕಾಪಾಡ್ಕೋಬೇಕು. ಸೊ ಒಂದು ವೇಳೆ ಇದನ್ನ ನಾವು ಕಾಪಾಡ್ಕೊಂಡಿಲ್ಲ ಅಂದ್ರೆ ಒಂದ್ ದಿವಸ ನಾವು ದೇವ್ರಿಗೆ ಏನ್ ಮಾಡಬೇಕು, ಲೆಕ್ಕ ಕೊಡಬೇಕು. ಕೊನೆಯದಾಗಿ ಸ್ಟಿವರ್ಶಿಪ್ ಆಫ್ ಟ್ಯಾಲೆಂಟ್ಸ್ ಅಂಡ್ ಎಬಿಲಿಟಿ, ಪ್ರತಿಭೆ ಮತ್ತು ಸಾಮರ್ಥ್ಯ. ಇವತ್ತು ಸಾಮರ್ಥ್ಯ, ಪ್ರತಿಭೆ ದೇವ್ರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಆ ಸ್ಟಿವರ್ಡ್ ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಇನ್ನೊಬ್ಬನಿಗೆ 1 ತಲಾಂತು ಹೇಗೆ ಕೊಟ್ಟನೋ, ಇವತ್ತು ನಮ್ಮೆಲ್ಲರಿಗೂ ಏನಿದೆ,
ತಲಾಂತುಗಳಿದೆ, ನಮ್ಮೆಲ್ಲರಿಗೂ ಪ್ರತಿಭೆ ಇದೆ, ನಮ್ಮೆಲ್ಲರಿಗೂ ಸಾಮರ್ಥ್ಯ ಇದೆ. ಇದು ದೇವ್ರು ಕೊಟ್ಟಿದ್ದಾನೆ, ಅದನ್ನ ನಾವೇನ್ ಮಾಡಬೇಕು, ಉಪಯೋಗಿಸ್ಬೇಕು. ಇಲ್ಲಿ ಹೇಳುತ್ತೆ ಎಫೆಸಿ 4:7 ಆದರೆ ಕ್ರಿಸ್ತನ ವರದ ಅಳತೆಯ ಪ್ರಕಾರವೇ ಪ್ರತಿಯೊಬ್ಬರಿಗೂ ಕೃಪಾವರು ಕೊಡಲ್ಪಟ್ಟಿದೆ. ನಮ್ಮೆಲ್ಲರಿಗೂ ದೇವರು ಏನ್ ಮಾಡಿದ್ದಾನೆ, ಗಿಫ್ಟ್ ಕೊಟ್ಟಿದ್ದಾನೆ. ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಕೆಲವು ಸಾರಿ ಅಂತೀವಿ, ಅಯ್ಯೋ ಅವರು ಎಷ್ಟು ಹಾಡಾಡ್ತಾರೆ, ಎಷ್ಟು ಭಾಷೆ ಕಲಿತಿದ್ದಾರೆ, ನಮ್ಮ ಭಾಷೆ ಬರಲ್ಲ ಅಂದರೆ ಬರಲ್ಲ. ದೇವ್ರು ನಮಗೆ ಒಬ್ರಿಗೆ ಪ್ರಾರ್ಥನೆ ಮಾಡುವಂಥ ತಲಂತು, ಒಬ್ರಿಗೆ ವಾಕ್ಯ ಹೇಳುವಂಥ ತಲಂತು, ಒಬ್ರಿಗೆ ಕೀಬೋರ್ಡು ಪ್ಲೇ ಮಾಡುವಂಥದ್ದು, ಮತ್ತು ಈ ಕಂಪ್ಯೂಟರು, ಎಲೆಕ್ಟ್ರಾನಿಕ್ಸ್ದು, ಇದೆಲ್ಲ ಸ್ವಲ್ಪ ದೇವರೇನು ಜ್ಞಾನ ಕೊಟ್ಟಿದ್ದಾನೆ. ಇದನ್ನ ದೇವರ ಸೇವೆಗೋಸ್ಕರ ನಾವು ಮಾಡಬೇಕು. ಮತ್ತೆ ಇನ್ನೊಂದು ವಾಕ್ಯ ಹೇಳುತ್ತೆ 1 ಕೊರಿಂಥಿ 12:4 ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ದೇವರಾತ್ಮನು ಒಬ್ಬನೇ. ನಾವೆಲ್ಲ ಒಬ್ರು ಪ್ರಸಂಗ ಮಾಡ್ಬೋದು, ಒಬ್ರು ಹಾಡಾಡ್ಬೋದು, ಒಬ್ರು ಕಸ ಗುಡಿಸ್ಬೋದು, ಒಬ್ರು ಕ್ಲೀನಿಂಗ್ ಮಾಡ್ಬೋದು. ನಾವೇನೇ ಮಾಡಿದ್ರು, ಅಡುಗೆ ಮಾಡಿದ್ರು, ಟೈಲರಿಂಗ್ ಮಾಡಿದ್ರು, ಯಾವುದೇ ಒಂದು ಕೆಲಸ ಮಾಡಿದ್ರು ನಾವು ದೇವ್ರಿಗೋಸ್ಕರನೇ ನಾವು ಮಾಡೋದು. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಕರ್ತನು ಒಬ್ಬನೇ. ಸೊ ಅಕೌಂಟಬಿಲಿಟಿ ಈಸ್ ಜಡ್ಜ್ಮೆಂಟ್ ಆಫ್ ಗಾಡ್. ಇವತ್ತು ಪ್ರತಿಯೊಬ್ಬರಿಗೂ ಏನಿದೆ, ಅಕೌಂಟಬಿಲಿಟಿ, ಹೊಣೆಗಾರಿಕೆ. ನಾವೆಲ್ಲ ಲೆಕ್ಕ ಕೊಡಬೇಕು. ಇವತ್ತು ನಾವು ಲೆಕ್ಕ ಕೊಡಬೇಕು ಅನ್ನೋದನ್ನ ಇವತ್ತು ನಾವೆಲ್ಲ ಏನು ಮಾಡಿದ್ದೀವಿ, ಮರ್ತೋಗಿದ್ದೀವಿ. ದೇವರೊಂದು ಪವಿತ್ರವಾದಂಥ ಮಂದಿರಕ್ಕೆ ಬಂದಾಗೂ ಸಹ ಅನೇಕರು ಏನು ಮಾಡ್ತಾರೆ ಅಂದರೆ, ಅವರು ನಾವು ದೇವರ ಸನ್ನಿಧಾನದಲ್ಲಿ ಇದ್ದೀವಿ ಅನ್ನೋದನ್ನ ಕಂಪ್ಲೀಟಾಗಿ ಮರ್ತಿರ್ತಾರೆ. ಇಲ್ಲಿ ದೇವರೊಂದು ಪ್ರಸನ್ನತೆ ಇದೆ ಅನ್ನೋದನ್ನ ಮರ್ತ್ಬಿಟ್ಟಿರ್ತಾರೆ. ಸೊ ಅದರಿಂದ ನಮ್ಮೆಲ್ಲರಿಗೂ ಏನಿದೆ ಅಂದರೆ ತೀರ್ಪು ಅನ್ನೋದಿದೆ. ಇಲ್ಲಿ ವಾಕ್ಯ ನೋಡಿ, ಮತ್ತೇನು ಬರೆದ ಸುವಾರ್ತೆ 12:36 ಇದರಲ್ಲಿದೆ, ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ವ್ಯರ್ಥವಾಗಿ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿಯೂ ನ್ಯಾಯ ವಿಚಾರಣೆ ದಿನದಲ್ಲಿ ಏನು ಮಾಡಬೇಕಂತೆ, ಲೆಕ್ಕ ಕೊಡಬೇಕು. ತುಂಬ ಸಾರಿ ನಾವೇನು ಮಾಡ್ತೀವಿ, ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ತೀವಿ. ಮುಂದೆ ಇದ್ದಾಗ ಒಂದು ರೀತಿ ಮಾತಾಡ್ತೀವಿ, ಆ ವ್ಯಕ್ತಿ ಇಲ್ಲ ಅಂದಾಗ ಬೇರೆ ರೀತಿ ಮಾತಾಡ್ತೀವಿ. ಇದಕ್ಕೂ ನಾವೇನು ಮಾಡಬೇಕು, ದೇವರ ಹತ್ರ ಲೆಕ್ಕ ಕೊಡಬೇಕು. ಮತ್ತೆ 37 ಹೇಳುತ್ತೆ, ನಿನ್ನ ಮಾತುಗಳಿಂದಲೇ ನೀನು ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ನೀನು ಅಪರಾಧಿ ಎಂದು ತೀರ್ಪು ಹೊಂದುವಿ. ಸೊ ನಾವು ಮಾತಾಡುವಂಥ ಪ್ರತಿಯೊಂದು ಮಾತು, ಒಳ್ಳೆಯದು ಕೆಟ್ಟದ್ದು, ದೇವರ ಹತ್ರ ಅದು ನ್ಯಾಯ ತೀರ್ಪಲ್ಲಿ ಬರುತ್ತೆ. ಮತ್ತೆ 2 ಕೊರಿಂಥ 5:10 ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವನು. ನಾವು ಶರೀರದಿಂದ ಮಾಡುವಂಥ ಒಂದು ಕಾರ್ಯ ಆಗಿರ್ಬೋದು, ನಾವು ಮನಸ್ಸಿಂದ ಆಲೋಚನೆ ಮಾಡುವಂಥದ್ದಾಗಿರ್ಬೋದು, ಪ್ರತಿಯೊಂದಕ್ಕೂ ನಾವೇನು ಮಾಡ್ತೀವಿ, ದೇವರ ಹತ್ರ ಒಂದು ದಿನ ಅಲ್ಲಿ ನಿಲ್ಲಬೇಕಾಗಿದೆ. ಮತ್ತೆ ಕೆಲವು ಸಾರಿ ನಾವು ಅನ್ಕೋಬೋದು, ಎಲೈ ಮನುಷ್ಯನೇ, ಅಂಥವುಗಳನ್ನು ಅನುಸರಿಸುವವರಲ್ಲಿ ದೋಷ ಹುಡುಕಿ ನೀನು ಅವುಗಳನ್ನೇ ಮಾಡುತ್ತಿರುವಲ್ಲಿ ದೇವರ ದಂಡನೆಯ ತೀರ್ಪನ್ನು ತಪ್ಪಿಸಿಕೊಂಡೇನೆಂದು ಯೋಚಿಸುತ್ತೆ. ಯಾರು ಇವತ್ತು ಇಲ್ಲಿ ನಾವು ಪ್ರಸಂಗ ಮಾಡ್ಬೋದು, ಪ್ರಸಂಗ ಮಾಡಿ ಅದ್ರ ಪ್ರಕಾರ ನಾನು ಜೀವಿಸಿಲ್ಲ ಅಂದಾಗ ನನಗೂ ಶಿಕ್ಷೆ ಇದೆ. ಪಾಸ್ಟರ್ಗಳಿಗೆ ಜಾಸ್ತಿ ಶಿಕ್ಷೆ ಇದೆಯಾ, ಮೆಂಬರ್ಸ್ಗೆ ಶಿಕ್ಷೆ ಇದೆಯಾ? ಜೋರಾಗಿ. ಅದಕ್ಕೆ ಅಂತಾರೆ ಪೌಲನು, ತುಂಬ ಜನ ನೀವೇನು ಮಾಡಿಬಿಡಿ, ಬೋಧಕರಾಗ್ಬಿಡಿ ಅಂತಾರೆ. ಯಾಕಂದರೆ ನಾವು ಏನು ಪ್ರಸಂಗ ಮಾಡ್ತೀವೋ ಅದ್ರ ಪ್ರಕಾರ ನಾವು ನಡೆದಿಲ್ಲ ಅಂದಾಗ, ನಾವು ಏನು ಹೇಳ್ತೀವೋ ಅದನ್ನು ನೀವೇನು ಮಾಡ್ತೀರಾ, ನಂಬ್ತೀರಾ. ನಿಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಸೋದು ನಾವೇ, ನಿಮ್ಮನ್ನು ಕೆಟ್ಟ ದಾರಿಯಲ್ಲಿ ನಡೆಸೋದು ನಾವೇ. ಆದ್ದರಿಂದ ಪ್ರತಿಯೊಬ್ಬರು ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನ ನಾವೇನು ಮಾಡಲ್ಲ, ನಾವು ಐಡೆಂಟಿಫೈ ಮಾಡಲ್ಲ. ಇನ್ನೊಬ್ಬರದನ್ನು ನಾವೇನು ಮಾಡ್ತೀವಿ, ನಾವು ತಪ್ಪನ್ನು ಕಂಡಿಡ್ತೀವಿ, ಅದು ತಪ್ಪು. ಸೊ ಆದ್ದರಿಂದ ಪ್ರೇರೆ, ನಾವು ಯಾವುದೇ ಇದು ಒಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ನಾವು ಅದಕ್ಕೆ ಪ್ರತಿಫಲ, ರಿವಾರ್ಡ್ ಅನ್ನೋದು ಇದೆ. ಒಳ್ಳೇದು ಮಾಡಿದ್ರೆ ಒಳ್ಳೆ ಪ್ರತಿಫಲ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಪ್ರತಿಫಲ. ಆ ಒಂದು ಸಾಮ್ಯದಲ್ಲಿ ನೋಡಿದಾಗ 5 ತಲಾಂತು ಹೊಂದಿದವನೇನು ಮಾಡ್ದ, ಇನ್ನೂ 5 ತಗೊಬಂದ. ಆತನಿಗೆ ದೇವ್ರು ಏನು ಮಾಡಿದ್ರು, ಆ ಯಜಮಾನನು ಪ್ರತಿಫಲ ಕೊಟ್ಟನು. ಅದೇ ರೀತಿ 2 ತಲಾಂತನ್ನ ಅಭಿವೃದ್ಧಿ ಮಾಡಿದಂಥ ವ್ಯಕ್ತಿಗೆ ಆತನೇನು ಮಾಡ್ತಾನೋ, ಆತನಿಗೂ ಬಲ ನಂಬಿಕಸ್ಥನಾದಂಥ ಒಳ್ಳೆ ಸೇವಕನೇ ಅಂತ ಆತನಿಗೊಂದು ಬಿರುದು ಕೊಟ್ಟು ನನ್ನ ಒಂದು ಸಂತೋಷದಲ್ಲಿ ಸೇರೆಂಬುದಾಗಿ ಆತನಿಗೆ ಹೇಳಿದನು. ಆದರೆ ಆ 1 ತಲಾಂತು ತಕ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ದೇವರಂತಾನೆ, ನಿಷ್ಪ್ರಯೋಜಕನಾದ ಈ ಸೇವಕನನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಅಪ್ಪನೆ ಕೊಟ್ಟನು. ಅಲ್ಲಿ ಗೋಲಾಟವು, ಕಟಕಟನೆ, ಹಲ್ಲು ಕಡಿಯೂ ಇರುವು. ಸೊ ಆದ್ದರಿಂದ ಇವತ್ತು ನಾವು ಯಾವುದೇ ಒಂದು ಒಳ್ಳೆಯದು ಅಥವಾ ಕೆಟ್ಟದ್ದು ಯಾವ್ದು ಮಾಡಿದ್ರು ಸಹ ನಾವು ದೇವರಿಗೆ ಲೆಕ್ಕ ಕೊಡಬೇಕು.
ಆದ್ದರಿಂದ ದೇವ್ರ ವಾಕ್ಯ ಹೇಳುತ್ತೆ, ನಾವು ಯಾವಾಗ ದೇವ್ರು ನಮ್ಗೆ ಕೊಟ್ಟಿರ್ತಕ್ಕಂಥ ತಲಾಂತುಗಳನ್ನು, ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಶರೀರವನ್ನು, ದೇವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಸಮಯವನ್ನು, ದೇವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ನಾವು ಒಳ್ಳೆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಟ್ಟಾಗ ದೇವ್ರು ನಮ್ಮನ್ನು ಕಾಪಾಡ್ತಾನೆ. ಜ್ಞಾನೋಕ್ತಿ 3:10 ಹೇಳುತ್ತೆ, ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವು. ನಾವು ಉದಾಹರಣೆಗೆ ಅಬ್ರಹಾಮನ್ನು ನೋಡಿದಾಗ, ಅಬ್ರಹಾಮನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸನು, ದಶಮ ಭಾಗವನ್ನು ಕೊಟ್ಟನು, ದೇವರ ಎಲ್ಲ ಆಜ್ಞೆಗಳನ್ನು ಆತನು ಪಾಲನೆ ಮಾಡಿದ. ಆದ್ದರಿಂದ ಅಬ್ರಹಾಮನು ಏನಂತಾನೆ ಅಂದರೆ, ಅಬ್ರಹಾಮನು ದಿನ ತುಂಬಿದ ವೃದ್ಧವನಾಗಿದ್ದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಸೊ ಆತನು ಮಾಡಿರ್ತಕ್ಕಂಥದಕ್ಕೆ ಪ್ರತಿಫಲ ಅಬ್ರಹಾಮನು ಹೊಂದಿದನು. ಮತ್ತು ಅಂಥ ಒಂದು ಧನವಂತನು ಬೇರೆ ಯಾರೂ ಇಲ್ಲ ಎಂಬುದಾಗಿ ನೋಡ್ತೀವಿ ಅಬ್ರಹಾಮನ್ನ. ಮತ್ತು ಎರಡನೇದಾಗಿ ನಾವು ನೋಡಿದಾಗ ಧರ್ಮೋಪದೇಶ ಕಾಂಡ 28:13 ಹೇಳುತ್ತೆ, ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೇ ಲಕ್ಷ್ಯವಿಟ್ಟು ಕೇಳಿದರೆ ನೀವೆಲ್ಲರಿಗಿಂತಲೂ ಮೇಲಿನವರಾಗಿರ್ತೀರಿ. ಇವತ್ತು ನಾವೆಲ್ಲ ಒಬ್ರಿಗಿಂತ ನಾವು ಕಡಿಮೆ ಇರಬೇಕು ಅಂತ ಯಾರು ಇಷ್ಟಪಡಲ್ಲ. ನಾವೆಲ್ಲ ಒಬ್ರಿಗಿಂತ ಮೇಲಿರ್ಬೇಕೆಂಬುದಾಗಿ ನಾವು ಆಸೆ ಪಡ್ತೀವಿ. ಆಗಿರ್ಬೇಕಾದ್ರೆ ದೇವರ ವಾಕ್ಯಗಳನ್ನು ನಾವು ಕೇಳಬೇಕು. ಮತ್ತು 14ನೇ ವಚನ ಹೇಳುತ್ತೆ, ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವೆನು. ಶಿರಸ್ಸು ಅಂದರೆ ತಲೆ, ಬಾಲ ಅಂದರೆ ತಲೆ, ಬಾಲ. ಶಿರಸ್ಸು ಅಂದರೆ ದೇವ್ರು ನಮ್ಮನ್ನ ಉನ್ನತವಾಗಿಟ್ಟಿರ್ತಾನೆ, ಬಾಲ ಅಂದರೆ ನಮ್ಮನ್ನ ಕೆಳಗೆ ಹೀನ ಸ್ಥಿತಿಯಲ್ಲಿರ್ತಾನೆ. ಆದ್ದರಿಂದ ಪ್ರೇರೆ, ಯೇಸು ಸ್ವಾಮಿ 2ನೇ ಸಾರಿ ಬರುವಾಗ ಪ್ರಕಟಣೆ 22:12 ಹೇಳುತ್ತೆ, ನಾನು ಬೇಗನೆ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನ ನಡತೆಗೆ ತಕ್ಕಂತೆ ಪ್ರತಿಫಲವನ್ನು ನಾನು ಕೊಡ್ತೀನಿ ಅಂತಾರೆ. ಸೊ ಆದ್ದರಿಂದ ಇವತ್ತು ಒಂದು ವೇಳೆ ದೇವರು ಆ ಯಜಮಾನ್ ಯಾವ ರೀತಿ ಬಂದು ಆ ಸೇವಕರನ್ನ ಲೆಕ್ಕ ಕೇಳಿದನೋ, ಅದೇ ರೀತಿ ಯೇಸಮ್ಮ 2ನೇ ಸಾರಿ ಬಂದು ನಮ್ಮನ್ನೇನು ಮಾಡ್ತಾನೆ, ಲೆಕ್ಕ ಕೇಳ್ತಾನೆ. ಆ ಲೆಕ್ಕ ಕೇಳಿದಾಗ ನಾವೆಲ್ಲ ಆತನ ಮುಂದೆ ನಾವೇನು ಮಾಡಬೇಕು, ನಿಂತ್ಕೋಬೇಕು. 14:12 ರೋಮ ಹೇಳುತ್ತೆ, ದೇವರ ಮುಂದೆ ಉತ್ತರ ಕೊಡಬೇಕು. ಪ್ರತಿಯೊಂದು ವಿಷಯದ ಬಗ್ಗೆ ನಾವು ದೇವರ ಹತ್ರ ನಾವು ನಿಂತ್ಕೋಬೇಕಾಗುತ್ತೆ. ಆ ದಿನದಲ್ಲಿ ದೇವ್ರು ಏನು ಮಾಡ್ತಾನೆ, ನೀನು ಸಾಯುವ ತನಕ ನಂಬಿಕಸ್ಥನಾಗಿರು. ನಮ್ಮ ನಂಬಿಕೆ ಎಷ್ಟುವರೆಗೂ ಇರುತ್ತೆ, ನಮಗೆ ಯಾವುದೇ ಕಷ್ಟ, ದುಃಖ, ಅನಾರೋಗ್ಯ ಬರದೇ ಇದ್ದರೆ ನಾವು ದೇವ್ರಿಗೆ ನಂಬಿಕೆಸ್ಥರಾಗಿರ್ತೀವಿ. ಯಾವಾಗ ನಮ್ಗೆ ಸಮಸ್ಯೆ, ಶೋಧನೆ ಬರುತ್ತೋ ಏನಾಗ್ತೀವಿ, ನಮ್ಮ ನಂಬಿಕೆ ಕಡಿಮೆ ಆಗ್ತದೆ. ಆದ್ದರಿಂದ ದೇವ್ರ ವಾಕ್ಯ ಹೇಳುತ್ತೆ, ಬಿ ಫೇತ್ಫುಲ್ ಅಂಟಿಲ್ ಡೆತ್. ಮರಣ ಬರೋವರೆಗೂ ನಾವೇನಾಗಿರ್ಬೇಕು, ನಂಬಿಕಸ್ಥರಾಗಬೇಕು. ಉದಾಹರಣೆಗೆ ಯೋಬನನ್ನು ನೋಡಿದಾಗ ಎಷ್ಟುವರೆಗೂ ಯೋಬ ನಂಬಿಕಸ್ಥನಾಗಿದ್ದ. ಆತನ ಆಸ್ತಿ ಹೋಯಿತು, ಮಕ್ಕಳು ಹೋಯಿತು, ಎಲ್ಲ ಕಳೆದುಕೊಂಡ, ಆದರೂ ಸಹ ಆತನ ದೇವರಿಗೆ ಫೇತ್ಫುಲ್ ಆಗಿದ್ದ, ನಂಬಿಕಸ್ಥನಾಗಿದ್ದ. ಅಂಥ ಒಂದು ನಂಬಿಕಸ್ತಿಕೆಯಲ್ಲಿ ನಾವೇನು ಮಾಡೋಣ, ಜೀವಿಸೋಣ. ಆ ರೀತಿ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಒಂದು ಪ್ರಾರ್ಥನೆ ಆಗಿದೆ. ಮತ್ತು ಈ ಅವಕಾಶ ಕೊಟ್ಟಂಥ ಬೋಧಕರಿಗೂ ಮತ್ತು ಎಲ್ಲ ಸಭೆಯ ಹಿರಿಕರಿಗೂ, ಸಭಿಕರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆ ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು, ನಿಮ್ಮ ಸೇವೆಗಳನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸೊ ಈ ಸಮಯದಲ್ಲಿ ಈ ಒಂದು ಕಾರ್ಡು ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ತಮಿಳು, ತೆಲುಗು, ಮಲಯಾಳಂ, ಇಂಗ್ಲೀಷಲ್ಲಿದೆ. ಇದು ಒಂದು ಪ್ರತಿಜ್ಞೆ ಮಾಡೋದು. ಕೆಲವು ಸಾರಿ ನಾವು ಪಾರುಪತ್ಯಗಾರಿಕೆ, ಸ್ಟಿವರ್ಡ್ಶಿಪ್ ಅಂದ ತಕ್ಷಣ ತುಂಬ ಜನ ನಾವೇನಂತೀವಿ ಅಂದರೆ, ಇದೇನೋ ಬರೀ ದಶಮ ಭಾಗ, ಬರೀ ಕಾಣಿಕೆ, ಇದ್ರ ಬಗ್ಗೆನೇ ಮಾತಾಡ್ತಾರೆ ಅಂತ. ಸೊ ಅದಲ್ಲ. ಇಷ್ಟೊತ್ತು ನೀವು ವಾಕ್ಯ ಕೇಳಿದ್ರಿ. ಸ್ಟಿವರ್ಡ್ಶಿಪ್ ಅಂದಾಗ ನಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಕೆಲವು ಪ್ರಶ್ನೆ ಇದೆ, ನಾವು ಓದ್ತೀನಿ. ನಿಮ್ಮ ಹತ್ರ ಇದ್ದಾಗ ಅದನ್ನು ಟಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ನೀವೇ ಇಟ್ಕೊಳ್ಳಿ, ನಿಮ್ಮ ಹೆಸರು, ತಾರೀಕು ಬರೆದಿಟ್ಕೊಳ್ಳಿ. ಸೊ ಆವಾಗ ಇದು ನೋಡಿಕೊಂಡಾಗ ನಮ್ಮಲ್ಲಿ ಕೆಲವು ಬದಲಾವಣೆಗಳು ಆಗುತ್ತೆ. ಮೊದಲನೇದಾಗಿ, ಪ್ರತಿದಿನ ಮೊದಲ ಗಳಿಗೆಗಳನ್ನು ದೇವರಿಗಾಗಿ ಮೀಸಲಿಡುತ್ತೇನೆ. ಪ್ರಾರ್ಥನೆ, ಸತ್ಯವೇದ, ಆತ್ಮಪ್ರೇರಿತ ಪ್ರವಾದನ ಕೃತಿಗಳ ಪಠನ, ಸಬ್ಬತ್ತು ಶಾಲೆ ಪಾಠಗಳ ಅಭ್ಯಾಸ, ಕುಟುಂಬ ಆರಾಧನೆಗಳ ಮೂಲಕ ದೇವರೊಡನೆ ಅನ್ಯೋನ್ಯತೆಯಲ್ಲಿರುತ್ತೇನೆ. ಇದನ್ನು ಟಿಕ್ ಮಾಡ್ಕೊಳ್ಳಿ ಅಮ್ಮ. ಫಸ್ಟ್ದು. ಸೆಕೆಂಡ್, ನನ್ನ ಸಂಬಂಧಗಳನ್ನು ವೃದ್ಧಿಪಡಿಸಿಕೊಳ್ಳುತ್ತೇನೆ. ನಂಬಿಗಸ್ತಿಕೆ, ಕ್ಷಮಾಪಣೆ ಮತ್ತು ತಾತ್ವಿಕವಾದ ಪ್ರೀತಿ ಇವುಗಳಲ್ಲಿ ಬೆಳೆಯುತ್ತೇನೆ. ಮತ್ತು ದೇವರಿಗೆ ಪೂರ್ಣ ಮನಸ್ಸಿನಿಂದ ಸೇವೆ ಸಲ್ಲಿಸಲು ಒಂದು ನೂತನ ಆರೋಗ್ಯಕರ ಸ್ವಭಾವ ನನ್ನಲ್ಲಿ ಸ್ಥಾಪಿಸಿಕೊಳ್ಳುತ್ತೇನೆ. ದೇವರಿಗಾಗಿ ದುಡಿಯಲು ಒಂದು ದಿನ ಅಥವಾ ಸಾಯಂಕಾಲವನ್ನು ಮೀಸಲಿಡುತ್ತೇನೆ.
ಸತ್ಯವೇದ ಅಭ್ಯಾಸ ನೀಡುವುದು, ಕಿರು ಸಮೂಹದಲ್ಲಿ ಧ್ಯಾನ ನಡೆಸುವುದು ಮುಂತಾದವುಗಳ ಮೂಲಕ ಸಂದೇಶ ಸಾರುತ್ತೇನೆ. ಸಬ್ಬತ್ತನ್ನು ಕೈಗೊಂಡು ನಡೆಯುತ್ತೇನೆ. ಶುಕ್ರವಾರದಂದು ಸಿದ್ಧತೆ ಮಾಡಿಕೊಳ್ಳುತ್ತೇನೆ. ನನ್ನ ಆಲೋಚನೆ ಮತ್ತು ಕ್ರಿಯೆಗಳ ಅಂಚುಗಳನ್ನು ಸಬ್ಬತ್ತಿಗನುಸಾರವಾಗಿ ಕಾಪಾಡಿಕೊಳ್ಳುತ್ತೇನೆ. ನನ್ನ ಆದಾಯದ 10ರಲ್ಲಿ 1 ಭಾಗವನ್ನು ಪ್ರಾಮಾಣಿಕವಾಗಿ ದೇವರಿಗೆ ಹಿಂದಿರುಗಿಸುತ್ತೇನೆ. ಕೊನೆಯದಾಗಿ, ದೇವರ ಸೇವೆಗಾಗಿ ನನ್ನ ಆದಾಯದ ಶೇಕಡ, ಇದು ನಿಮ್ಮ ಇಷ್ಟ, ಎಷ್ಟು ನೀವು ಅಲ್ಲಿ ಬರೀಬಹುದು, ಕ್ರಮವಾಗಿ ಯಾವಾಗಲೂ ಕಾಣಿಕೆಯಾಗಿ ಸಮರ್ಪಿಸುತ್ತೇನೆ. ಸೊ ದೇವರ ಸಹಾಯದಿಂದ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ಮಾಡಿರ್ತಕ್ಕಂಥ ಒಂದು ತೀರ್ಮಾನಗಳು, ವಾಗ್ದಾನಗಳನ್ನು ದೇವರು ನಮ್ಮನ್ನು ಆಶೀರ್ವದಿಸಲಿ. ಆದಷ್ಟು ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಂಡು ಹೊಸ ಜೀವಿತವನ್ನು ನಾವು ಪ್ರಾರಂಭಿಸೋಕ್ಕೆ ದೇವರು ಆತನ ಪವಿತ್ರ ಆತ್ಮನ ಶಕ್ತಿಯಿಂದ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾನೊಂದು ಪ್ರಾರ್ಥನೆಯಾಗಿದೆ. ವಂದನೆಗಳು.